ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಮಿಥುನ ರಾಶಿಯ 45ನೇ ವರ್ಷಗಳ ನಂತರ ಲಕ್ಷಣಗಳೇನು, ಸ್ವಭಾವಗಳಾಗಿರ್ಬೋದು, ಪರಿಹಾರಗಳಾಗಿರ್ಬೋದು, ಹಾಗೂ ಜೀವನ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಯಾಕಂದರೆ ಸುಮಾರು ಜನ ವೈಯಕ್ತಿಕವಾಗಿ ಗುರುಗಳೇ 45 ವರ್ಷದವರೆಗೆ ಮಾತ್ರ ಅಕ್ಯುರೇಟಾಗಿ ಹೇಳ್ತಾ ಇದ್ದೀರಾ, ಮುಂದಿನದು ಏನು ಎತ್ತ ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನಮಗೆ ತಿಳಿಸಿಕೊಡಿ ಅಂತ ಸುಮಾರು ವೈಯಕ್ತಿಕವಾಗಿ ವಾಟ್ಸಪ್ಪು ಮಾಡ್ತಾ ಇದ್ದಾರೆ, ಗ್ರೂಪಲ್ಲೂ ಹಾಕ್ತಾ ಇದ್ದಾರೆ, ಪ್ಲಸ್ ಯೂಟ್ಯೂಬಲ್ಲೂ ಮೆಸೇಜ್ ಹಾಕ್ತಾ ಇದ್ದಾರೆ. ಸೊ ಅವರ ಒಂದು ಮಾತುಗಳಿಗೆ, ಅವರ ಒಂದು ಸಂದೇಶಗಳಿಗೆ ಗೌರವಪೂರ್ವಕವಾಗಿ ಈ ಒಂದು ದಿನ ಮಿಥುನ ರಾಶಿಯವರ ಒಂದು ಸ್ವಭಾವಗಳು 45ನೇ ವರ್ಷಗಳ ನಂತರ ಹೇಗಿರುತ್ತೆ, ಅವರ ಒಂದು ಜೀವನ ಆನಂದಮಯವಾಗಿರುತ್ತಾ ಅಥವಾ ಏನಾದರೂ ಕಷ್ಟಗಳು ಬರುವಂಥದ್ದಾಗುತ್ತಾ, ಅದೆಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಸಮಸ್ತ ಮಿಥುನ ರಾಶಿಯವರಿಗೆ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ಈ ನಾಳೆ ಬರ್ತಕ್ಕಂತಹ ಗುರು ಪೌರ್ಣಿಮೆಯ ಪ್ರಯುಕ್ತವಾಗಿ ಸಮಸ್ತ ಶಿಷ್ಯರೊಂದವರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಆ ಗುರುರಾಯರು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ನಮ್ಮ ಒಂದು ಮಾರ್ಗದರ್ಶನ ಸದಾ ನಿಮಗೆ ಸಿಗುವಂತೆ ಆ ಗುರುರಾಯರು ನಮಗೂ ನಿಮಗೂ ಇಬ್ಬರಿಗೂ ಪ್ರೇರೇಪಿಸಲಿ, ಹಾಗೂ ಒಳ್ಳೆಯ ಮಾರ್ಗದರ್ಶನದಿಂದ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯಲಿ ಅಂತ ಪ್ರಾರ್ಥಿಸುತ್ತೇವೆ. ಮತ್ತೊಮ್ಮೆ ಗುರುಪೂರ್ಣಿಮಾ ಹಬ್ಬದ ಶುಭಾಶಯಗಳು. ಬನ್ನಿ, ಈ ಮಿಥುನ ರಾಶಿಯವರಿಗೆ ಈ 45ನೇ ವರ್ಷದ ನಂತರ ಹೇಗಿರುತ್ತೆ. ಸೊ 45ರವರೆಗೂ ನೋಡಿದ್ದಾಯಿತು ಎಂದು ತುಂಬ ಜನ ಕಮೆಂಟ್ಸ್ ಹಾಕಿದ್ದೀರಾ. ಗುರುಗಳೇ, ಇದು ನಿಜ, ನಮ್ಮ ಜೀವನದಲ್ಲಿ ಆಗಿರೋದು ನಿಜ, ನಿಮ್ಮದೇ ವೈಯಕ್ತಿಕ ರೂಪದಲ್ಲಿ ನಿಮ್ಮದೇ ಒಂದಿಷ್ಟು ಜ್ಞಾನದ ಭಂಡಾರದಲ್ಲಿರತಕ್ಕಂತಹ ಒಂದಿಷ್ಟು ವಿಷಯಗಳನ್ನು ತಿಳಿಸಿದ್ದೀರಾ. ತುಂಬ ಸಂತೋಷ. ಇದೇ ರೀತಿ ನೀವು ಕಮೆಂಟ್ಸನ್ನು ಹಾಕ್ತಾ ಇರಬೇಕು. ಅಂದರೆ ನಾವು ಅಡುಗೆ ಮಾಡೋದಲ್ಲ, ಅಡುಗೆ ಮಾಡಿರೋದನ್ನು ರುಚಿಯಾಗಿದೆಯೋ ಇಲ್ಲೋ ಎಂಬುದನ್ನು ಗೊತ್ತಾಗಬೇಕಲ್ಲ. ಪ್ರತಿಯೊಬ್ಬ ಗೃಹಿಣಿ ಅದೇ ಇಚ್ಛೆ ಪಡೋದು. ಮನೆಯಲ್ಲಿ ಸುಮ್ಮನೆ ಅಡುಗೆ ಮಾಡಿದರೆ ಅದು ತಿಂತಾ ಹೋಗ್ತಾ ಇದ್ದರೆ ಅದರಲ್ಲಿ ಏನು ಸ್ವಾರ ಇರಲ್ಲ. ಎಟ್ಲೀಸ್ಟ್ ಚೆನ್ನಾಗಿದೆ, ಅಮ್ಮ ಆಗಿರಲಿ, ಹೆಂಡತಿ ಆಗಿರಲಿ, ಅಕ್ಕ ಆಗಿರಲಿ ಅಥವಾ ಅಪ್ಪ ಆಗಿರಲಿ, ಯಾರೇ ಮನೆಯಲ್ಲಿ ಅಡುಗೆ ಮಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೊಂದು ಏನಾದರೂ ಸಂದೇಶ ಕೊಡಬೇಕಾಗತ್ತೆ. ಚೆನ್ನಾಗಿತ್ತು, ತುಂಬ ಧನ್ಯವಾದಗಳು, ಅಥವಾ ಅನ್ನದಾತ ಸುಖೀ ಭವ ಅಂತಾದರೂ ಹೇಳಿ ಊಟ ಆದ ತಕ್ಷಣವೇ. ಅಂದರೆ ಈ ಮಾಡಿದಂಥವರಿಗೂ ಪುಣ್ಯ ಸಿಗುತ್ತೆ, ನಿಮಗೂ ಪುಣ್ಯ ಬರುತ್ತೆ, ಹಾಗೂ ಆ ದಿನದಲ್ಲಿರ್ತಕ್ಕಂಥ ವಿಶೇಷ ಒಂದಿಷ್ಟು ಫಲಗಳು ಸಿಗುತ್ತೆ. ಹಾಗಾಗಿ ಈ ಒಂದು ಮಿಥುನ ರಾಶಿಯವರಿಗೆ ನಾವು ಏನು ತಿಳಿಸ್ಕೊಟ್ಟಿದ್ದೀವಲ್ಲ, ತುಂಬ ಸುಮಾರು 12,000 ವ್ಯೂವರ್ಸ್ ನೋಡಿದ್ದಾರೆ. ತುಂಬ ಸಂತೋಷ. ಯಾಕೆಂದರೆ ಇಂತಹ ಒಂದು ಸಣ್ಣ ಸಮಯದಲ್ಲಿ ಈ ಒಂದು ವೀಕ್ಷಣೆಯನ್ನು ಮಾಡಿದ್ದೀರಾ. ಸೊ ಹಾಗಾಗಿ ತಮ್ಮ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ತಡ ಮಾಡೋದು ಬೇಡ. ಇನ್ನು ಬನ್ನಿ, ಈ 45ನೇ ವರ್ಷ ಈ ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ. ಇಲ್ಲಿ ಒಂದು ಮಿಥುನ ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ, ಈ 45ರ ನಂತರ ಅಂದರೆ ಈ ಏಳು ಬೀಳು, ಕಷ್ಟ ನಷ್ಟ ಮತ್ತು ತಮ್ಮದೇ ಆದಂಥ ವೈಯಕ್ತಿಕ ಕೆಲವೊಂದಿಷ್ಟು ತಪ್ಪುಗಳ ಗ್ರಹಿಕೆ ಅಥವಾ ಯಾವುದೋ ಮೋಸ, ದಗ, ವಂಚನೆ ಆಗಿರುವಂತಹ ಒಂದಿಷ್ಟು ಮನಸ್ಸುಗಳು, ಸಂಸಾರದಲ್ಲಿ ಬಿಗಡಾಯಿಸಿರ್ತಕ್ಕಂತಹ ಮನಸ್ಸುಗಳು, ಆರ್ಥಿಕವಾಗಿ ನೊಂದಿರತಕ್ಕಂತಹ ಮನಸ್ಸುಗಳು, ಅಥವಾ ಈ ಮದುವೆ ಪಯಣದಿಂದ ಬೇಜಾರಾಗಿರ್ತಕ್ಕಂತಹ ಮನಸ್ಸುಗಳು, ಅಥವಾ ಮುಂದೆ ಸಂಸಾರದಲ್ಲಿ ಹೋಗುವಂತಹ ಮನಸ್ಸುಗಳು. ಅಂದರೆ ಈ ಮಿಥುನ ರಾಶಿಯವ್ರದ್ದು ಹೇಗಂದರೆ ಒಂಥರ ಸಮುದ್ರ ಇದ್ದಂಗೆ, ಎಲ್ಲ ಕಡೆಯಲ್ಲೂ ಕೈಯಾಡಿಸುವಂತಹ ವ್ಯಕ್ತಿತ್ವ. ಅಂದರೆ ಇಂಥ ವಿಷಯ ಗೊತ್ತಿಲ್ಲ ಅಂತ ಇವರಿಗಿಲ್ಲ, ಎಲ್ಲ ವಿಷಯಗಳು ಗೊತ್ತು. ಆದರೂ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇವರಿಗೆ ಏನಂತೀರ, ಅತಿ ವೇಗ ಅಪಘಾತಕ್ಕೆ ಕಾರಣ ಅಂತ ಹೇಗೆ, ಹಾಗೆ ಎಲ್ಲದಕ್ಕಲ್ಲೂ ಕೈ ಹಾಕ್ತಾ ಇರೋದರಿಂದ ಇವರಿಗೆ ಯಾವುದರಲ್ಲಿ ನಾನು ಹಿಂಗೆ ಗೆದ್ದೆ ಅಂತ ಗೊತ್ತಾಗೋದಿಲ್ಲ ಅವರಿಗೆ. ಆ ಒಂದು ಮಾನಸಿಕತೆ ಇರಲಿ. ಸೊ ಈ 45 ವರ್ಷಕ್ಕೆ ಏನಾಗುತ್ತೆ ಅಂದರೆ ಒಂದು ಹೋಲ್ಡ್ ಬರುತ್ತೆ, ಒಂದು ಸಾಲಿಡ್ ರೀತಿಯಲ್ಲಿ ಇರ್ತೀರಾ.
ಹೇಗೆ ಅಂತ ಹೇಳಿದರೆ, ಎಲ್ಲ ತಪ್ಪು ಒಪ್ಪು ನೊಂದು ಬೆಂದು ಹೊರಟೋಗ್ಬಿಟ್ಟಿದ್ದೀರ. ಇನ್ನೇನು ಲೈಫು ಇರೋದ್ರಷ್ಟು ದಿನ ಆರಾಮಾಗಿದ್ದು ಹೋಗೋಣಪ್ಪ, ಯಾರಿಗೂ ತೊಂದರೆ ಕೊಡದೇ ಇರೋಂಗೆ ನನ್ನ ಕಾಪಾಡು ಅಂತ ನಿಮ್ಮದೇ ಆದಂಥ ದೇವರ ಹತ್ರ ನಿತ್ಯ ಪ್ರಾರ್ಥನೆ ಮಾಡ್ಕೊಳ್ತೀರ. ಈ ಒಂದು ಸಮಯ ಹೇಗಿದೆ ಅಂದರೆ ಧಾರ್ಮಿಕತೆಗೆ ಆಸಕ್ತಿ ಜಾಸ್ತಿ. ಈ 45ನೇ ವರ್ಷ ಈ ಮಿಥುನ ರಾಶಿಯವರಿಗೆ ಧಾರ್ಮಿಕತೆಯಲ್ಲಿ ಅತಿಯಾದ ಆಸಕ್ತಿ. ಧಾರ್ಮಿಕ ಅಂದರೆ ದೇವರನ್ನ ಬಿಟ್ಟು ಹೋಗದೇ ಇರೋಂಗೆ, ಹಾಗೂ ಒಂದಿಷ್ಟು ಏನೋ ದೇವರ ಮುಖಾಂತರ ಶಕ್ತಿಗಳನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತೀರಾ. ಅಂದರೆ ಇಲ್ಲಿ ಏನಾಗುತ್ತೆ, ಕಲಿಕೆಗೆ ಒಂದು ಸ್ಥಿಮಿತ ಇರುತ್ತೆ. ಸೊ ಈ 45ರವರೆಗೂ ಒಂದು ಕಡೆ ಸ್ಥಿರವಾಗಿ ನೀವು ನಿಂತಿರಲ್ಲ. ಅದು ಜಾಬ್ ಆಗಿರ್ಬೋದು, ನಿಮ್ಮದೇ ಆದಂಥ ವೈಯಕ್ತಿಕ ಜೀವನ ಆಗಿರ್ಬೋದು, ಅಥವಾ ನಿಮ್ಮದೇ ಆಗಿರತಕ್ಕಂಥ ಕೆಲವು ಕೌಟುಂಬಿಕ ವಿಷಯಗಳಾಗಿರ್ಬೋದು. ಒಂದು ಸ್ಟ್ಯಾಂಡ್ ತೊಗೊಳಿಕ್ಕಾಗೋದಿಲ್ಲ. ಅಂದರೆ ಎಲ್ಲವೂ 50, 40, 60 ಅಷ್ಟೇ ರೇಂಜಲ್ಲೇ ಇರುತ್ತೆ. ಬಿಟ್ಟರೆ 100% ಅಥವಾ 99% ಆದರೂ ನಾವು ನಿಯರೆಸ್ಟ್ ರೀಚ್ ಆಗಲಿಕ್ಕೆ ನಿಮ್ಗೆ ಆಗಿರಲ್ಲ. ಆದರೆ ಈ 45ನೇ ವರ್ಷಕ್ಕೆ ಏನಾಗುತ್ತೆ ಅಂದರೆ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಳ್ತೀರಾ. ಓಕೆ, ನನಗೆ ಹಿಂಗಿದ್ರೇ ಓಕೆ. ಅಂದರೆ ಈಗ ಜಾಬ್ ನೀವು ಪದೇ ಪದೇ ಚೇಂಜ್ ಮಾಡ್ತಾ ಇರ್ತಾರೆ ಈ ಮಿಥುನ ರಾಶಿಯವರು. ಅಂದರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ರಿಸೈನ್ ಕೊಡೋದು, ಮತ್ತೊಂದು ಹುಡುಕಾಡೋದು, ಅಷ್ಟೇ ಕೆಲಸ. ಸೊ ಇದು 25ನೇ ವರ್ಷದಿಂದ 45ನೇ ವರ್ಷದವರೆಗೂ ನಡೆಯುವಂಥ ಕ್ರಿಯೆ ಅಂತ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಸೊ ಅದರಂಗೆ ಎಲ್ಲರೂ ಒಪ್ಕೊಂಡಿದ್ದೀರಾ, ತುಂಬ ಸಂತೋಷ. ಸೊ ಅದೇ ರೀತಿಯಾಗಿ ಇಲ್ಲಿ 45ರಿಂದ ಮುಂದಿನ ಜೀವನ ಹೇಗಿರುತ್ತೆ ಅಂದರೆ, ಈ 45ಕ್ಕೆ ನೀವು ಸ್ಟ್ಯಾಂಡ್ ಆಗ್ತೀರ ಒಂದೇ ಕಡೆಗೆ. ಇನ್ನೇನು ನನಗೆ ವಯಸ್ಸಾಯಿತು, ಇನ್ನು ಶಕ್ತಿ ಇಲ್ಲ ಹೋರಾಟ ಮಾಡುವಷ್ಟದು, ಕೊಟ್ಟಷ್ಟೇ ಭಗವಂತ ಎಷ್ಟು ಕೊಡ್ತಾನೆ ಅಷ್ಟೆಲ್ಲ ತೃಪ್ತಿ ಪಡೋಣ ಅಂತ ಒಳ್ಳೆ ಕಂಪ್ನಿ ನೋಡಿಕೊಂಡು ಅಲ್ಲೇ ಸೆಟಲ್ ಡೌನ್ ಆಗಿಬಿಡ್ತೀರ, ಮುಗಿತೀನ. ಇನ್ನು ರಿಟೈರ್ಡ್ ಆಗೋವರೆಗೂ ಆ ಕಡೆ ತಲೆನೇ ಹಾಕೋಲ್ಲ, ರಿಸೈನ್ ಎಂಬ ಪದನೇ ನೀವು ಡೆಲೀಟ್ ಮಾಡಿಬಿಡ್ತೀರ ಮೈಂಡಿಂದ. ಅದು ತುಂಬ ಸಂತೋಷ. ಅಂದರೆ ಇಲ್ಲಿ 45ಕ್ಕೆ ಒಂದು ಸ್ಥಿರತೆ ಕಂಡು ಬರುತ್ತೆ ನಿಮ್ಮಲ್ಲಿ. ಅದು ಜೀವನ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಆರ್ಥಿಕವಾಗಿಯೂ ಆಗಿರ್ಬೋದು. ಅಂದರೆ ಯಾವುದೇ ರಂಗ ತಗೊಳ್ಳಿ, ಅದಕ್ಕೊಂದು ಸ್ಥಿಮತೆ, ಒಂದು ಬೌಂಡ್ರಿ ಲೈನು, ಇದು ಇಷ್ಟೇ ಲೈಫು, ಇನ್ನೇನು ಗೊತ್ತಿಲ್ಲ, ಬೇಡ, ನಾವು ಇರೋಷ್ಟರಲ್ಲೇ ಇರೋಣ ಅಂತಲೂ ಆಗುತ್ತೆ. ಅಂದರೆ ಈ 45 ವರ್ಷ ನಿಮಗೆ ಟರ್ನಿಂಗ್ ಪಾಯಿಂಟ್ ಈ ಮಿಥುನ ರಾಶಿಯವರಿಗೆ. ಅದರ ನಂತರ ಬರ್ತಕ್ಕಂಥದ್ದೆಲ್ಲ ಗೇನಿಂಗ್ ಪಾಯಿಂಟ್ಸ್. ಈ ನಿಮಗೆ 25 45 ಹೆಂಗಿರುತ್ತಂದರೆ ಬರೀ ಸಾಲಗಳು, ಅವಮಾನಗಳು, ಒಂದು ರೀತಿ ವ್ಯಂಗ್ಯಭರಿತವಾದ ಮಾತುಗಳು, ಯಾರು ನಮ್ಮ ಕೇರೆ ಮಾಡಲ್ಲ, ಕೇರ್ ಮಾಡಿದರು ಉಡಾಫೆ ಮಾತುಗಳು, ಈ ರೀತಿಗಳನ್ನೆಲ್ಲ ಕೇಳ್ಕೊಂಡು ಬಂದಿದ್ದೀರಾ. ಬಟ್ ಈ 45 ಹೆಂಗಿರುತ್ತಂದರೆ ದೇವರು ನಿಮಗೆ ಕಣ್ಣು ತೆಗೆದುಬಿಟ್ಟಿರ್ತಾನೆ. ಯಾವುದೋ ಒಂದು ಕಷ್ಟ ಬಂದರೂ ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡುವಂಥದ್ದಾಗುತ್ತೆ. ಇಲ್ಲಿ ಮಿಥುನ ರಾಶಿಯವ್ರಿಗೆ ಹೆಂಗಿದೆ ಅಂದರೆ 45 ನಂತರ ದೈವಿ ಕೃಪೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ದೇವರು ಇವರನ್ನು ಎಷ್ಟು ಕಾಪಾಡ್ತಾನೆ ಅಂದರೆ, ಎಂಥ ಕಷ್ಟದ ವಿಷಯ ಇರಲಿ, ಏನಿವತ್ತು ನನಗೆ ಊಟ ಇಲ್ಲಪ್ಪ ಅನ್ನೋದ್ರಾಗ ಊಟ ಬಂದುಬಿಟ್ಟಿರುತ್ತೆ, ಏನಪ್ಪ ದುಡ್ಡು ಸಮಸ್ಯೆ, ನಾಳೆ ಮಕ್ಕಳ ಫೀಸ್ ಕಟ್ಟಬೇಕಲ್ಲ ಅನ್ನೋದ್ರಾಗೆ ಇಮಿಡಿಯೇಟ್ಲಿ ದುಡ್ಡು ಬಂದುಬಿಟ್ಟಿರುತ್ತೆ, ಅಥವಾ ಏನಪ್ಪ ಇದು ಜಾಬೇ ಇಲ್ಲ ಇನ್ನೂ ಉದ್ಯೋಗ ಬಂದುಬಿಟ್ಟಿರುತ್ತೆ. ಅಂದರೆ ಇವರು ಇನ್ನೇನು ಅಪ್ಲಿಕೇಶನ್ ದೇವ್ರಿಗೆ ಒಪ್ಪಿಸಿದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ದೇವರ ಕ್ಷಣಾರ್ಧದಲ್ಲೇ ಇವರಿಗೆ ತಂದು ಕೊಡುವಂಥದ್ದಾಗುತ್ತೆ. ಇದು ಅನುಭವಕ್ಕೆ ಬಂದಿರುತ್ತೆ ಸುಮಾರು ಜನಕ್ಕೆ. ಯಾಕೆ ಈ 45 ವರ್ಷದ ನಂತರ ಸಿಗ್ತಾ ಇದೆ, ಮುಂಚೆನೇ ಸಿಕ್ಕಿದ್ರೆ ನಾನು ಇಷ್ಟೊತ್ತಿಗೆ ಲೈಫ್ ಸೆಟಲ್ ಆಗೋಗ್ಬಿಟ್ಟಿದ್ದೆ, ಹಾಗೆ ಹೀಗೆ ಅನ್ಕೋತಾರೆ. ಅದು ದೈವಿಚ್ಛೆ, ಅದು ನೀವು ಏನು ಮಾಡಲಿಕ್ಕಾಗಲ್ಲ. ಹಾಗಾಗಿ 45 ವರ್ಷದ ನಂತರ ಎಲ್ಲ ರಂಗಗಳಲ್ಲೂ ಒಂದು ರೀತಿ ಪರ್ಮನೆಂಟ್ ಅಂತ ಇರುತ್ತಲ್ಲ, ಅದು ಸಿಗುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ನೀವು ಈ 45 ವರ್ಷದ ನಂತರ ಆಸ್ತಿಗಳನ್ನು ಗಳಿಕೆ ಮಾಡಿಕೊಳ್ಳುವಂಥದ್ದಾಗತ್ತೆ. ಅಂದರೆ ಏರಿಕೆ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ. ನಿಮ್ಮದೇ ಆದಂಥ ಮನೆ, ನಿಮ್ಮದೇ ಆದಂಥ ಜಮೀನು, ನಿಮ್ಮದೇ ಆದಂಥ ಬಿಸ್ನೆಸ್ಸು, ನಿಮ್ಮದೇ ಆದಂಥ ನೌಕರಿ, ನಿಮ್ಮದೇ ಆದಂತಹ ಒಂದಿಷ್ಟು ವೈಯಕ್ತಿಕ ಹಿತಾಸಕ್ತಿಗಳು, ಇವೆಲ್ಲ ಪರ್ಮನೆಂಟಾಗಿ ನಿಮಗೆ ಇರುವಂಗೆ ನೋಡ್ಕೊಳ್ತೀರಾ. ಅದಕ್ಕೂ ದೈವಿಕ ಕೃಪೆ, ದೇವಿಯ ಕೃಪೆ ಅಥವಾ ನಿಮ್ಮ ಕುಲದೇವರ ಕೃಪೆ ಖಂಡಿತವಾಗಿ ಈ 45ನೇ ವರ್ಷದ ನಂತರ ಸಿಗುವಂಥದ್ದಾಗತ್ತೆ. ಮನಸ್ಸು ಉಲ್ಲಾಸಭರಿತವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ, ಸುಖಮಯವಾಗಿ ಜೀವನ ಮಾಡಲು ಏನೇನು ಬೇಕು ಅದು ಸಿಗುತ್ತೆ. ಒಳ್ಳೊಳ್ಳೆ ಗುರುಗಳ ಒಂದು ಮಾರ್ಗದರ್ಶನ ಈ 45 ವರ್ಷದ ನಂತರ ಸಿಗುವಂಥದ್ದಾಗುತ್ತೆ. ಅಷ್ಟು ದಿನ ಇವರು ಎಲ್ಲೋಗಿದ್ರು, ನಾನು ಅವ್ರನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂತ ಬೇಜಾರದಲ್ಲಿ ಇದ್ದೇ ಇರ್ತೀರ ಖಂಡಿತವಾಗಿಯೂ, ಅದು ನಿಜ. ಬಟ್ ಏನಂದರೆ ದೈವ ಶಕ್ತಿ ಮುಂದೆ ನಮ್ಮದೇನೂ ಇಲ್ಲ.
ಸೊ ಹಾಗಾಗಿ ನಿಮಗೊಬ್ಬ ಗುರು ಸಿಗಬೇಕಂದ್ರೂ ಅದಕ್ಕೆ ಪುಣ್ಯ ಮಾಡಿರಬೇಕು. ಸೊ ಪುಣ್ಯ ಮಾಡಿದಾಗ ಮಾತ್ರ ಇವೆಲ್ಲ ಫಲಗಳು ಸಿಗುವಂಥದ್ದಾಗುತ್ತೆ. ನಾವೇನಾದರೂ ಪಾಪ ಅಥವಾ ಈ ಒಂದು 45 ವರ್ಷದವರೆಗೂ ಬರೀ ದಗ ಮಂಚೆ ಏನಂದರೆ ವಂಚನೆ ಅದು ಇದು ಮಾಡಿದ್ದೇ ಆದಲ್ಲಿ ನಮ್ಮನ್ನು ಕಾಪಾಡಲ್ಲ ಖಂಡಿತವಾಗಿ ಈ ಮಿಥುನ ರಾಶಿಯವ್ರದ್ದು. ಈ ಮಿಥುನ ರಾಶಿಯವ್ರದ್ದು ಹೆಂಗಂದರೆ ಆಧ್ಯಾತ್ಮಿಕತೆಯಲ್ಲಿ ಎತ್ತಿದ ಕೈ, ಬಟ್ ಇವರಿಗೆ ಡಿಸಪಾಯಿಂಟ್ ಆಯ್ತು ಅಂದರೆ ಆ ಆಧ್ಯಾತ್ಮಿಕಕ್ಕೂ ಡೆಲೀಟ್ ಮಾಡಿಬಿಡ್ತಾರೆ. ಒಂಥರ ಇವ್ರದ್ದು ಹೆಂಗಂದರೆ ತಮ್ಮ ಮನಸ್ಸಿಗೆ ಇಚ್ಛಾ ಇದ್ದರೆ ಅದು ಎಂಥದೇ ಗುಡ್ಡ ಇರಲಿ ಕರಗಿಸ್ತಾರೆ ಗುಡ್ಡನೇ ಕರಗಿಸ್ತಾರೆ ಇವರು. ಆದರೆ ಅದು ಕಷ್ಟ ನನಗೆ ಬೇಡ ಅಂತ ಹೇಳಿದರೆ ಆ ಗುಡ್ಡ JCB ಹಾಕಿದ್ರೂ ಇವ್ರು ಕ್ಲೀನ್ ಮಾಡಿಸಲ್ಲ. ಹಂಗೆ ಅಷ್ಟು ಮೈಂಡ್ ಇವ್ರದ್ದು. ಅಂದರೆ ಇವರಿಗೆ ತಮ್ಮ ಬುದ್ಧಿಶಕ್ತಿ ಏನು ಹೇಳುತ್ತೋ ಅದು ಮಾಡಲಿಕ್ಕೆ ಇಷ್ಟಪಡ್ತಾರೆ ಖಂಡಿತವಾಗಿ. ಬಟ್ ಮನಸ್ಸಿನಲ್ಲಿ ಒಬ್ಬ ಗುರು ಅಂತ ಬಂದ ಅಥವಾ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಬಂದರೆ ಅಂದರೆ ಅವನಿಗೆ ಶಿರಸ ಮನಸ್ಸ ಇಚ್ಛೆ ಅನುಗುಣವಾಗಿ ತಲೆಬಾಗ್ಬಿಡ್ತಾರೆ ಇದ್ದಕ್ಕಿದ್ದಾಗೆ. ಆ ಗುರು ಎಲ್ಲಿದ್ದ ಇಷ್ಟು ದಿನ ಅಂತ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಥವಾ ಆ ಗುರುವಿನಿಂದ ಇನ್ನೂ ಏನಾದರೂ ಉಪಯುಕ್ತ ಮಾಹಿತಿಗಳೇನಾದರೂ ನನಗೆ ಲೈಫಲ್ಲಿ ಸಿಗುತ್ತಾ ಅಂತ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಒಟ್ಟಿನಲ್ಲಿ ಈ 45ರ ನಂತರ ಸುಮಾರು ಟರ್ನಿಂಗ್ ಪಾಯಿಂಟ್ಸ್ ಇದೆ. ನಾವು ಹೇಳಿದ್ವಲ್ಲ, ರಾಜಕೀಯ, ಸಾಮಾಜಿಕ, ವೈಯಕ್ತಿಕ, ಆರ್ಥಿಕ ಮತ್ತು ನಿಮ್ಮ ಒಂದು ಕೌಟುಂಬಿಕ ಎಲ್ಲದರಲ್ಲೂ ಬೆಳವಣಿಗೆ ಕಾಣ್ತಾ ಬರುತ್ತೆ. ಹಂತ ಹಂತವಾಗಿ ಮೇಲಕ್ಕೆ ಹೋಗ್ತೀರಾ. ಈ 45ರವರೆಗಿರೋದೇ ಒಂದು ಯುಗ, 45ರ ನಂತರ ಬರೋದೇ ಒಂದು ಯುಗ ಅಂತಲೇ ತಿಳ್ಕೊಳ್ಳಿ. ಅಂದರೆ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ನೋ ಕಮೆಂಟ್ಸ್, ನಥಿಂಗ್. ಏನೇ ಆದ್ರೂ ಒಂದು ವರ್ಷ 2 ವರ್ಷ ವ್ಯತ್ಯಾಸ ಆಗ್ಬೋದು. ಬಟ್ ಈ 45ರ ನಂತರ ಕೆಲವೊಂದು ಟರ್ನಿಂಗ್ ಇದೆಯಲ್ಲ, ಅದು ತುಂಬ ನಿಮಗೆ ಯೋಗಕರವಾಗಿ ಕೂಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ 45ರ ನಂತರ ನಿಮ್ಮ ಸಾಲ ಬಾಧೆ ಕ್ರಮೇಣವಾಗಿ ಇಳಿಕೆ ಆಗ್ತಾ ಬರುತ್ತೆ. ನೀವು ಎಷ್ಟು ಸಾಲನೇ ಮಾಡಿರ್ರಿ, ಅದು ಮಿಥುನ ರಾಶಿಯವರಿಗೆ ಅದು ಏನಂತೀರ ಭಾರ ಅಂದರೆ ಅದು ಒಂದೇ. ಈಗ ಮಿಥುನ ರಾಶಿಯವರಿಗೆ ತುಂಬ ಸಾಲ ಮಾಡಿರ್ತೀರೋ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿರ್ತೀರೋ, ಅಕ್ಯುರೇಟಾಗಿ ಮಾಡ್ತಿರೋ, ಅಥವಾ ವ್ಯವಸ್ಥಿತ ಅನುಗುಣವಾಗಿ ಮಾಡ್ತಿರೋ, ಪ್ಲ್ಯಾನಿಂಗ್ ಪ್ರಕಾರ ಮಾಡ್ತಿರೋ, ಅದು ಏನು ನಿಮ್ಗೆ ಗೊತ್ತಾಗಲ್ಲ. ಗಂಧ ಗಾಳಿ ಎಂಥದ್ದು ನಿಮಗೆ ಅದು ಹತ್ತಿರಕ್ಕೂ ಬರ್ಸ್ಕೊಡಲ್ಲ. ಬಟ್ ಏನಂದರೆ ಸಾಲ ಮಾಡಿಬಿಟ್ಟಿರ್ತೀರ. ಬಟ್ ಈ 45ಕ್ಕೆ ಒಂದು 2-3 ವರ್ಷದಲ್ಲಿ ಅದಕ್ಕೊಂದು ರೂಪ ತೊಗೊಂಡು ಆ ಎಲ್ಲ ಸಾಲಗಳಿಂದ ಮುಕ್ತಿ ಆಗ್ತೀರಾ. ದೇವರು ಅದಕ್ಕೆ ಶಕ್ತಿ ಕೊಡ್ತಾನೆ. ತಮ್ಮ ಏನಂದರೆ ನಿಮಗೆ ಶನಿದೇವರ ಒಂದು ಆಶೀರ್ವಾದ ಸಿಗುತ್ತೆ. ಗುರು ಈ ವರ್ಷ ಎಲ್ಲ ಇರ್ತಾನೆ. ಗುರು ಅನೇಕ ರೀತಿಯ ಲಾಭಗಳನ್ನು ಆರ್ಥಿಕವಾಗಿ ತಂದು ಕೊಡ್ತಾನೆ. ಮತ್ತು ಅದೇ ರೀತಿ ಸೂರ್ಯ ನಿಮಗೆ ಇಷ್ಟು ದಿನಗಳ ಕಾಲ ನಿಮಗೆ ಬೆಳವಣಿಗೆ ಆಗಲಿಕ್ಕೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿರ್ತಾನೆ. ಅಂದರೆ ಇಷ್ಟು ದಿನ ನಿಮ್ಗೆ ಆ ಕೆಲಸ ಮಾಡಿರ್ತೀರ, ಆದರೆ ಯಾರೂ ರಿಕಗ್ನೈಸ್ ಮಾಡಿರಲ್ಲ. ಈ ಸೂರ್ಯನ ಪ್ರಭಾವದಿಂದ ನಿಮಗೇನಾಗುತ್ತೆ, ವ್ಯಕ್ತಿತ್ವ ಗುರುತಿಸ್ತಾರೆ. ಓ ನೀವು ಗುರುಜಿ ನಮಸ್ಕಾರ, ಎಲ್ಲಿದ್ದೀರಿ, ಹೇಗಿದ್ದೀರಾ, ಆರಾಮಿದ್ದೀರಾ. ಇಷ್ಟು ದಿನ ನಾವು ಹೋದ ವರ್ಷ ಅವರು ಎದುರಿಗೆ ಓಡಾಡ್ತಿದ್ವಿ, ನಮ್ಮನ್ನು ಯಾರು ಗುರುತಿಸೋದೇ ಇರಲಿ, ಮಾತಾಡ್ಸೋದು ಇರ್ತಿದ್ದಿಲ್ಲ. ನಾವೇನಾದ್ರು ಸ್ಮೈಲ್ ಕೊಟ್ರು ಏನೋ ಉತ್ಸಾಹ ಇದ್ದಾನೆ ಅಂತೇಳಿ ಹೋಗ್ಬಿಡ್ತಾಯಿದ್ರು. ಅಂದರೆ ಅಷ್ಟು ರಿಕಗ್ನೈಸ್ ಈ ಒಂದು ಟೈಮಲ್ಲಿ, ಅಂದರೆ 45 ವರ್ಷದ ನಂತರ ಸಿಗ್ತಾ ಇರುತ್ತೆ. ಹೋದ ವರ್ಷ 44 ನಮಗೆ. ಸೊ ಒಬ್ಬನು ಮಾತಾಡ್ತಾ ಇರಲಿಲ್ಲ. ಏನು ಗುರುಜಿ ಎತ್ತರ ಬಿಡಾರೆ 108 ಗುರುಜಿಗಳು ಅಂತ ಆ ರೀತಿ ಉಡಾಫೆಗಳು. ಅಂದರೆ ಈ ಮಿಥುನ ರಾಶಿಯವ್ರದ್ದು ಏನಾಗುತ್ತೆ, 45ರ ನಂತರ ರಿಕಗ್ನೈಸ್ ಅಂದರೆ ಐಡೆಂಟಿಫೈ ಆಗ್ತೀರಾ, ತುಂಬ ಪ್ರಸಿದ್ಧಿ ಹೊಂದುತ್ತೀರಾ. ಈ ಆ್ಯಂಕರ್ ಆಗಿರ್ಬೋದು, ಅಥವಾ ನಿಮ್ಮದೇ ಆದಂಥ ಲೀಡರ್ ಕ್ವಾಲಿಟಿ ಏನಿದೆಯಲ್ಲ, ಲೀಡಿಂಗು, ಆ ಒಂದು ಯಾವ ವೃತ್ತಿಯಲ್ಲನ್ನು ತೊಗೊಳ್ಳಿ, ಮ್ಯಾನೇಜರ್ ಪೋಸ್ಟ್ ಆಗಿರ್ಬೋದು, IAS, KAS, ಅಥವಾ ಇನ್ನಿತರ ರಾಜಕೀಯನೋ ಮಗದೊಂದು ಏನಿದ್ರೂ ನಿಮಗೆ ಉನ್ನತ ಹಂತಕ್ಕೆ ಹೋಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದಿಷ್ಟು ತೊಂದರೆಗಳು ಅಂತ ಹೇಳೋದಾದರೆ ಇಲ್ಲಿ ನಿಮ್ಮ ಆರೋಗ್ಯದ ಸಮಸ್ಯೆ ಒಂದಿಷ್ಟೇ. ಅದು ಏನಾಗುತ್ತೆ ಅಂದರೆ ಪದೇ ಪದೇ ನಿಮಗೆ ಕಾಲು ನೋವು, ಇಲ್ಲ ಒಂದಿಷ್ಟು ಹೆಡ್ಡೇಕು ಅಂತ ಅವಾಗವಾಗ ತಲೆ ಭಾರ ಆದ ರೀತಿಯಲ್ಲಿ ಇರುತ್ತೆ ಅಷ್ಟೇ. ಅದು 2 ಬಿಟ್ಟರೆ ನೀವು ನಿರ್ಘಳವಾಗಿ ಸಮಾಧಾನವಾಗಿ ಯಾವುದೇ ಚಿಂತೆ ತಕರಾರಿಲ್ಲದೆ ಆರಾಮಾಗಿ ಊಟ ಮಾಡಿಕೊಂಡು ಇರುವಂಥದ್ದಾಗುತ್ತೆ. ಒಂದೇನೆಂದರೆ ಒಂದು ಕಡೆ ನೀವು ಈ ತಳ ಊರಿ ಬಿಡ್ತೀರಿ. ಈಗ ಹೆಂಗೆ ನಮ್ಮ ಸ್ವಂತ ಮನೆಗೆ ಒಂದು ಬುನಾದಿ ಫಸ್ಟ್ ಹಾಕ್ತೀವೋ ಹಾಗೆ ಈ ಒಂದು 45 ವರ್ಷಕ್ಕೆ ಒಂದು ಬುನಾದಿ ಬಿದ್ದು ಬಿಡುತ್ತೆ. ಇದೇ ನಂದು ಪರ್ಮನೆಂಟ್ ಜಾಗ, ಇನ್ನು ಇದನ್ನು ಬಿಟ್ಟು ನಾವು ಹೋಗಬಾರ್ದು. ಹೋದರೆ ಮತ್ತೆ ಅದೇ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ, ಮತ್ತು ಊರು ಅಲಿಬೇಡಕ್ಕಾಗುತ್ತೆ. ಸೊ ಹಾಗಾಗಿ ಬೇಡ, ಇದೇ ಒಂದು ಇದರಲ್ಲಿ ಇರೋಣ ಅಂತ ಒಂದು ಡಿಸೈಡ್ ಮಾಡಿ ನೀವು ಇರುವಂಥದ್ದಾಗತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ, ಸಮಯಕ್ಕೆ ಸರಿಯಾಗಿ ಊಟ ಸಿಗುತ್ತೆ, ಹಾಗೆ
ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಾ, ಅನೇಕ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಕೊಂಡು ಬರ್ತೀರಾ. ಅದು ಹೆಂಗೋ ಏನೋ ಇಷ್ಟು ದಿನ ನಿಮ್ಗೆ ತಲೆಯಲ್ಲೇ ಇರಲ್ಲ, ಅದು ಹೆಂಗೆ ಹುಡುಕ್ತಿರೋ ಗೊತ್ತಾಗೋದಿಲ್ಲ. ಒಟ್ಟಿನಲ್ಲಿ ನಾಳೆ ಹೋಗ್ಬೇಕು ಅನ್ನೋದು ಇವತ್ತೇ ಹೋಗಿ ಬಂದುಬಿಡ್ತೀರಾ. ಅಂದರೆ ಅಷ್ಟು ಧಾರ್ಮಿಕತೆಯಲ್ಲಿ ತಲ್ಲೀನರಾಗಿಬಿಡ್ತೀರಾ. ವಾಲಂಟಿಯರ್ ಆಗಿ ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ದೇವಸ್ಥಾನಗಳಲ್ಲಿ ನಡೆಯುವಂತಹ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಾ. ವಾಲಂಟಿಯರ್ ಆಗಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಏನಾದರೂ ಹೆಲ್ಪ್ ಬೇಕಂದರೆ ವಾಲಂಟಿಯರ್ ಆಗಿ ಕೇಳ್ತೀರಾ. ಇಷ್ಟು ದಿನ ಕೇಳ್ತಾ ಇರಲಿಲ್ಲ, ಈ 45 ವರ್ಷದ ನಂತರ ಕೇಳ್ತೀರಾ. ಏನಾದರೂ ಮಠಮಾನ್ಯಗಳಲ್ಲಿ ಆರಾಧನೆ ಮುಂತಾದವುಗಳು ನಡೀತಾ ಇದ್ದರೆ ಬಡಿಸ್ಲಿಕ್ಕೆ ಹೋಗ್ತೀರಾ, ಅಥವಾ ತರಕಾರಿ ಹೆಚ್ಚಲಿಕ್ಕೆ ಹೋಗ್ತೀರಾ, ಹಣ್ಣು ಹೆಚ್ಚಲಿಕ್ಕೆ ಹೋಗ್ತೀರಾ, ಅಥವಾ ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಹೋಗ್ತೀರಾ, ಅಥವಾ ಪಂಚಾಮೃತ ತೊಗೊಳ್ಳಿಕ್ಕೆ ಹೋಗ್ತೀರಾ, ಅಥವಾ ದೇವಸ್ಥಾನದಲ್ಲಿ ಕಸ ಗುಡಿಸೋದು ಮಾಡ್ತೀರಾ. ಒಟ್ಟಿನಲ್ಲಿ ಧಾರ್ಮಿಕತೆಯಲ್ಲಿ ತುಂಬ ತಲ್ಲೀನರಾಗ್ಬಿಡ್ತೀರಾ. ಇದಕ್ಕೆ ಕಾರಣ ಅಂದರೆ ಆ ಮನಸ್ಸು ನೊಂದೋಗಿರ್ತಲ್ಲ, ಅದಕ್ಕೆ ದೇವರು ಈ ಒಂದು ಶಿಕ್ಷೆ ಕೊಟ್ಟು ನಿಮ್ಮನ್ನು ತಿದ್ದುತ್ತಾನೆ ಅಷ್ಟೇ. ಇನ್ನೇನು ಕಾರಣ ಬೇರೆದೇನೂ ಇಲ್ಲ. ನಿಮ್ಗೆ ಮನಸ್ಸನ್ನು ತಿದ್ದಬೇಕು. ಈಗ ಯಾವುದೇ ಒಂದು ಮೂರ್ತಿನ ಕೆತ್ತಬೇಕಾದ್ರೆ ಆ ಹೂಳಿ ಸುತ್ತಿಗೆ ಎಷ್ಟು ಇಂಪಾರ್ಟೆಂಟೋ, ಹಾಗೆ ನೀವು 45 ವರ್ಷದವರೆಗೂ ಬರೋದೇ ಒಂದು ಹಂತ. ಈಗ ದೇವರು ನಿಮಗೆ ಒಂದು ರೂಪ ಕೊಡ್ತಾ ಇರ್ತಾನೆ. ಪ್ರತಿಯೊಂದು ಹಂತದಲ್ಲೂ ದಿನ ಒಂದೊಂದು ಕೆತ್ತನೆ ಮಾಡ್ತಾ ಇರ್ತಾನೆ. ಒಂದಿನ ಕೈ, ಒಂದಿನ ಕಾಲು, ಒಂದಿನ ತಲೆ, ಒಂದಿನ ಮುಖ, ಒಂದಿನ ಹೊಟ್ಟೆ, ಈ ಒಂದಿನ ಎದೆ ಭಾಗ, ಈ ರೀತಿಯಾಗಿ ದೇವರು ದಿನಕ್ಕೊಂದೊಂದು ರೂಪ ನಿಮಗೆ ಕೊಟ್ಟು ಒಂದು ರೀತಿ ವೈಭವಪೂರಿತವಾದಂತಹ ವ್ಯಕ್ತಿತ್ವವನ್ನು ಆ ದೇವರು ದಯಪಾಲಿಸ್ತಾನೆ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆಯ ಒಂದು ರಾಶಿ ಈ ಮಿಥುನ ರಾಶಿ. ತಮಗೆ ಒಳ್ಳೆಯದಾಗಲಿ. ಮತ್ತು ಇಲ್ಲಿ ಒಂದು ಏನಂದರೆ, ನಿಮಗೆ ಈ ಒಂದು ಸಮಯದಲ್ಲಿ ಅಂದರೆ ತಂದೆ ತಾಯಿಗಳನ್ನು ಅತಿಯಾಗಿ ಪ್ರೀತಿಸುವಂಥದ್ದಾಗ್ಬೋದು, ತಂದೆ ತಾಯಿಗಳನ್ನು ಮುತುವರ್ಜಿ ವಹಿಸಿ ನೋಡ್ಕೊಳ್ಳುವಂಥದ್ದಾಗ್ಬೋದು, ತಂದೆ ತಾಯಿಗಳಿಗೆ ಯಾತ್ರೆಗಳನ್ನು ಕರ್ಕೊಂಡು ಹೋಗುವಂಥದ್ದಾಗ್ಬೋದು. ಅದು ಎಷ್ಟೇ ಕಷ್ಟ ಇದ್ದರೂ ನಿಮಗದು ಕಷ್ಟ ಅನಿಸಲ್ಲ. ಯಾಕಂದರೆ ಆ ಯೇಸು ತಂದೆ ತಾಯಿಗಳಿಗೆ ಇಲ್ಲಿಲ್ಲದ ಪ್ರೀತಿ. ನೀವೇನೋ ಊರಿಗೆ ಬಿಟ್ಟು ಅವರು ನಿಮ್ಮಿಂದ ದೂರ ಇದ್ದರೆ ನೀವೇ ನಿಮ್ಮ ಊರಿಗೆ ತಂದು ಇಟ್ಕೊಳ್ತೀರಾ. ಇಲ್ಲಮ್ಮ ಬಂದುಬಿಡು, ನನಗೆ ಕಷ್ಟ ಆಗುತ್ತೆ, ನೀ ಕರೆದಾಗ ಬರೋದು, ಅಥವಾ ಅಪ್ಪ ಅಮ್ಮ ಇಬ್ಬರು ಬಂದುಬಿಡಿ, ಇಲ್ಲೇ ಇದ್ಬಿಡಿ, ಆರಾಮ್ಸೆ ಇದ್ಬಿಡಿ, ನಾನು ಏನಾಗುತ್ತೆ ನನಗೆ ಕಷ್ಟ ಆದರೂ ತೊಂದರೆ ಇಲ್ಲ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ಇಷ್ಟು ದಿನ ಅವರಾಗೆ ಬರ್ತೀನಿ ಅಂದರು ಇವ್ರು ಬೇಡ ಅಲ್ಲೇ ಇದ್ಬಿಡು ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಈ 45 ವರ್ಷದ ನಂತರ ರೆಸ್ಪಾನ್ಸಿಬಿಲಿಟಿ ಬೇರೆ ರೀತಿ ಇರುತ್ತೆ ಅಂತ ಪಾಸಿಟಿವ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಥಿಂಕಿಂಗು ಅಷ್ಟೇ. ಈ ಒಂದು ಸಮಯದಲ್ಲಿ ನಿಮಗೆ ಯಾವಾಗಲೂ ಸಕಾರಾತ್ಮಕವಾಗೇ ಇರುತ್ತೆ, ಅಂದರೆ ಪಾಸಿಟಿವ್ ಆಗೇ ಇರುತ್ತೆ. ಏನೇ ಬಂದರೂ ಸಮಾಧಾನ ರೀತಿಯಲ್ಲಿ ಉತ್ತರ ಕೊಡ್ತೀರಾ. ಅದೇ ಒಂದು 2 ವರ್ಷದ ಕೆಳಗಡೆ ತುಂಬ ಕೋಪ, ಏನೋ ಆಫೀಸಿಗೆ ಹೊಂಟು, ಯಾಕೆ ಹೆಂಗೆ ನಾನು ಆಫೀಸಿಗೆ ಹೋದ್ರೆ ಏನೋ ಬಿಟ್ಟರೆ ಏನೋ ಅಂತ 6 ವರ್ಷ. ಇಲ್ಲಿ ಹೌದು ಸರ್ ಈಗ ಹೋಗ್ತಾ ಇದ್ದೀನಿ, ತುಂಬ ಸಮಯ ಆಯಿತು, ನಾನು ಸಾಯಂಕಾಲ ಬಂದು ಭೇಟಿ ಆಗ್ತೀನಿ ಅಂತ ಎಷ್ಟು ವಿನಯ. ಅದು ಈ 45 ವರ್ಷ ನಂತರ ಬರುವಂಥದ್ದಾಗತ್ತೆ. ಇನ್ನು ಮತ್ತೆ ಕೇಳಬೇಡಿ ಮುಂದೆ ಹೇಗಿರುತ್ತೆ ಹಾಗೆ ಅಂತ, ಅದು ದೈವಿಚ್ಛೆ, ನಿಮ್ಮ ಜಾತಕ ಅನುಗುಣವಾಗಿ ಬರಬೇಕಾಗುತ್ತೆ. ಏಕೆಂದರೆ ಈ ಮಿಥುನ ರಾಶಿಯವರು ನಮ್ಮ ಪ್ರಕಾರ 70 ವರ್ಷಗಳ ಕಾಲವರೆಗೂ ಆರೋಗ್ಯಪೂರ್ವಕವಾಗಿರ್ತಾರೆ. 70, ಈ 45ರಿಂದ 70 ತುಂಬ ಬೆಳವಣಿಗೆ ಇರುತ್ತೆ. ಧಾರ್ಮಿಕವಾಗಿ ನೀವು ಪಾಲ್ಗೊಳ್ತಾ ಇರೋದರಿಂದ ಇಲ್ಲಿ ದೈವಿಕವಾಗಿ ಶಕ್ತಿ, ಆರೋಗ್ಯವಾಗಿಯೂ ಇರ್ತೀರ, ದೇಹ ಅಭಿವೃದ್ಧಿ ಆಗುತ್ತೆ. ಅಂದರೆ ನಿಮ್ಮ ಬಾಡಿ ಸ್ಟ್ರಕ್ಚರ್ ಏನಿದೆಯಲ್ಲ, ಒಂಥರ ಬಾಡಿ ಬಿಲ್ಡರ್ ಟೈಪ್ ಇದಕ್ಕಿದ್ದಂಗೆ ಸ್ಟ್ರಕ್ಚರೇ ಚೇಂಜ್ ಆಗಿಬಿಡ್ತದೆ, ಟಕ 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 ಅಂಥೇಳಿ. ಹೇಗೆ ಒಬ್ಬ ಜಿಮ್ಮಿಗೆ ಹೋಗೋಂಥ ಕ್ಯಾಂಡಿಡೇಟ್ ಹೇಗಿರ್ತಾನೆ ಹಾಗೆ ಈ ಮಿಥುನ ರಾಶಿಯವರು ಇರ್ತಾರೆ. ಅಂದರೆ ತುಂಬ ಅದು ಹೆಣ್ಣಿರಲಿ ಗಂಡಿರಲಿ ಕರೆಕ್ಟಾಗಿ ಹೈಟಿಗೆ ತಕ್ಕಂಗೆ ವೆಯ್ಟು, ಆ ಕಡೆ ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ ಅನ್ನೋ ಹಂಗೆ ತುಂಬ ಬಾಡಿ ಫಿಟ್ ಆಗಿರುತ್ತೆ. ಈ 45 ನಂತರ ತುಂಬ ವಯಸ್ಸಾದ್ರೂ ವಯಸ್ಸಾಗದೇ ಇರುವಂತೆ ಕಾಣ್ತೀರ. ಅದು ಮಿಥುನ ರಾಶಿಯವರ ಸ್ಪೆಷಲಿಸ್ಟ್. ಅದಕ್ಕೆ ಕಾರಣ ದೇವರ ಕೃಪೆ. ಏಕೆಂದರೆ ನೀವು ಎಂತಹ ಕಷ್ಟ ಇದ್ರೂ ದೇವರು ನಿಮ್ಮನ್ನು, ನಾನು ಮುಂಚೆನೇ ಹೇಳಿದ್ದೀನಿ, ಮಗುನ ಒಂದು ತೂಗುವಿಯಲ್ಲಿ ಹಾಕಿ ಎತ್ತುತ್ತಾರೆ ನೋಡಿ, ಹಂಗೆ ಎತ್ತು ಬಿಡ್ತಾನೆ, ಕ್ಷಣಾರ್ಥದಲ್ಲಿ ಎತ್ತು ಬಿಡ್ತಾನೆ. ಆ ಕೃಷ್ಣ ಪರಮಾತ್ಮ ಹೇಗಿದೆ ತೂಗುವಿಯಲ್ಲಿ ತೂಗ್ತಾ ಇರ್ತಾನೆ, ಹಂಗೆ ಆ ಕಷ್ಟದಿಂದ ನಿಮ್ಮನ್ನು ಪಾರು ಮಾಡಿಬಿಡ್ತಾನೆ ದೇವರು. ಸೊ ಆ ಒಂದು ಅನುಭವ ನಿಮಗೆ 45ಕ್ಕೂ ಸಿಗುತ್ತೆ. ಅಂದರೆ ನಿಮ್ಮ ಕಷ್ಟ ಅಂತ ಬಂದ್ರೂ ಯಾರೋ ಒಬ್ಬರು ಬರ್ತಾರೆ, ಏನಪ್ಪ ಏನಾಯಿತು, ಯಾಕೆ ಕಳ್ಕೊತ ಕೂತಿದೆಯಾ, ಏನಾಯಿತು, ಏನು ಸಮಸ್ಯೆ ನಿಂದು ಅಂತ ಕೇಳ್ತಾರೆ. ಅವ್ರು ಕೇಳ್ತಾ ನೋಡಿದರೆ ಗಾಬರಿಯಾಗಿ, ಯಾರಪ್ಪ ನೀನು ಹಿಂಗೆ ಬರ್ತಾ ಇದೆಯಾ ಅಂತ ನಮಗೆ ಅನಿಸುತ್ತೆ ಮನಸ್ಸಿನಲ್ಲಿ. ಬಟ್ ಅವನು ಪಕ್ಕ ನಿಮಗೆ ಹೆಲ್ಪ್ ಮಾಡಿಬಿಡ್ತಾನೆ ಅಂತಲೇ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿ ಮೋಸ, ವಂಚನೆ, ದಗಕ್ಕೂ ನೀವು ಅವಕಾಶ ಕೊಡಲ್ಲ, ಯೋಚನೆಗೂ ಬಿಡಲ್ಲ. ಆಮೇಲೆ ಯಾವುದೇ ದುಷ್ಟಚಟಗಳು ಮತ್ತೊಂದು ಮಗದೊಂದಿದ್ರೂ ಅದನ್ನು ಬಿಟ್ಬಿಡ್ತೀರ. ಈ 45 ವರ್ಷಕ್ಕೆ ಕೊಲ್ಯಾಪ್ಸ್ ಅದು ಏನೇ ಇರಲಿ, ಅದು ಎಂಥದೇ ನಿಮ್ಮ ವೈಯಕ್ತಿಕ, ನಾನು ಇಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಮಿಥುನ ರಾಶಿಯವರು ಕೆಲವೊಂದು ದುಶ್ಚಟಗಳಿಗೆ ಬಲಿಯಾಗಿರ್ತಿದ್ರು, ಅದು ವೈಯಕ್ತಿಕ ಅವ್ರದ್ದು, ನಾವು ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ. ಇಲ್ಲಿ ಏನಾಗುತ್ತೆ ಅಂದರೆ ಈ 45ಕ್ಕೆ ಇಳಿತಾ ಇದ್ದಂಗೆ ಅದಕ್ಕೆ ಒಂದು ಮುಕ್ತಿ ಕೊಟ್ಬಿಡ್ತೀರ. ಇನ್ನು ನನಗೂ ನಿನಗೂ ದೂರ
ಬೇಡವಪ್ಪ ನಿನ್ನ ಸವಾಸ ಅಂತೇಳಿ ಎಳ್ಳು ನೀರು ಬಿಟ್ಟು ಬಂದುಬಿಡ್ತೀರ ಅದಕ್ಕೆ. ಸೊ ಅದೊಂದೊಂದು ಖುಷಿ ವಿಚಾರ. ಆಮೇಲೆ ಕೌಟುಂಬಿಕವಾಗಿ ಸಂತೋಷವಾಗಿರ್ಲಿಕ್ಕೆ ಇಷ್ಟಪಡ್ತೀರಾ, ಮಕ್ಕಳ ಜೊತೆ, ಹೆಂಡತಿ ಜೊತೆ, ಗಂಡನ ಜೊತೆ, ಅತ್ತೆ ಮಾವ, ಅಪ್ಪ ಅಮ್ಮನ ಜೊತೆ. ಆಮೇಲೆ ಅನ್ಯೋನ್ಯತೆಯಾಗಿ ಎಲ್ಲರ ಜೊತೆ ಮಾತಾಡ್ತೀರಿ. ಇಷ್ಟು ದಿನ ಮಡಿವಂತಿಕೆ ಇತ್ತು ನಿಮ್ಮಲ್ಲಿ ಮಿಥುನ ರಾಶಿಯವರಲ್ಲಿ, ಮಾತಾಡೋ ಬೇಡವೋ, ಮಾತಾಡಿದ್ರು ಅವ್ರಿಗೇನೋ, ಅಥವಾ ನಿಮ್ಮದೇ ಆದಂಥ ಒಂದು ಡಿಗ್ನಿಟಿ ಬೇರೆ ಮಾತಾಡ್ಸಿದ್ರೆ ನನ್ನ ಗೌರವ ಎಲ್ಲ ಕಡಿಮೆ ಆಗುತ್ತೆ ಅಂತ. ಬಟ್ ಈ 45 ಅಂತ ಎಲ್ಲ ಮರ್ತು ಬಿಡ್ತೀರ. ಯಾರೇ ಬಂದರೂ ಸಮಾಧಾನವಾಗಿ, ಹಸನ್ಮುಖಿಯಾಗಿ, ವೆಲ್ಕಮ್ ರೀತಿಯಲ್ಲಿ, ಈ ಸ್ವಾಗತಗಾರರು ಅಂತಿರಲ್ಲ ಹಾಗೆ ನೀವು ಯಾರು ಅಂದ್ಕೊಂಡ್ರೆ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದೆ. ಏನಪ್ಪ ಇದಕ್ಕಿದಂಗೆ ಚೇಂಜ್ ಆಗಿಬಿಟ್ಟಿದ್ದಾನೆ ಅಂತ ಅವರಿಗೂ ಗಾಬರಿ, ಮನೆಯವರಿಗೂ ಗಾಬರಿ. ಯಾಕೋ ಹಿಂಗಾದಿ, ಏನಾಯಿತು, ಯಾರು ನಿಮಗೆ ಏನಾದರೂ ದೆವ್ವ ಬಡ್ದಿದೆಯಾ, ಹಾಗೆ ಹೀಗೆ ಅಂತ ಕೇಳ್ಬೋದಾ. ಅಂದರೆ ಸಡನ್ನಾಗಿ ಒಂಥರ ಮಳೆ ಬಂದು ನಿಂತಾಗಿ ಹೇಗೆ ವಾತಾವರಣ ಇರುತ್ತೋ ಹಾಗೆ ಈ ಮಿಥುನ ರಾಶಿಯವರು 45 ತುಂಬಿತು ಅಂದರೆ ಸಾಕು, ಇವ್ರದ್ದು ಲಾಟ್ ಆಫ್ ಚೇಂಜ್. ಮೆಂಟಲಿ, ಫಿಸಿಕಲಿ, ವರ್ಕಲ್ಲೂ ಅಷ್ಟೇ ತುಂಬ ಲಾಟ್ ಆಫ್ ಡಿಫ್ರೆನ್ಸು, ಲಾಟ್ ಆಫ್ ಚೇಂಜಸ್ಸು, ಒಂದು ಸೆಟಲ್ ಡೌನ್ ಅಷ್ಟೇ, ಹೋಗಾಯ್ತು. ಅಷ್ಟು ಇನ್ಯಾರು ಕೊಡ್ತಾರೆ ಹೇಳಿ ನಿಮಗೆ? ಈ ದೇವರನ್ನು ಖಂಡಿತವಾಗಿಯೂ ನಿಮ್ಮ ಇಷ್ಟದೇವರಾಗಿರ್ಬೋದು, ಕುಲದೇವರಾಗಿರ್ಬೋದು, ಅಥವಾ ನೀವು ನಂಬಿರತಕ್ಕಂಥ ದೇವರಾಗಿರ್ಬೋದು, ಆ ದೇವ್ರನ್ನ ಮಾತ್ರ ಯಾವತ್ತೂ ಕೈ ಬಿಡಬೇಡಿ. ನಿಮ್ಮ ಕೈಲಾದಷ್ಟು ಸೇವೆ ಮಾಡ್ತಾನೆ ಬನ್ನಿ. ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ, ವರ್ಷಕ್ಕೊಮ್ಮೆ ಆದರೂ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಆ ದೇವರದು. ಅಂದರೆ ಕೃಪಕಟಾಕ್ಷ ತುಂಬ ಚೆನ್ನಾಗಿರುತ್ತೆ, ದೈವಿಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ ನಿಮ್ಮಲ್ಲಿ. ನಿಮ್ಮದೇ ಆದಂಥ ಕೆಲವೊಂದಿಷ್ಟು ಬುದ್ಧಿ ಆಲೋಚನೆ ಅಂತಿರಲ್ಲ, ಅದು ತುಂಬ ಚೆನ್ನಾಗಿ ಕೂಡಿ ಬರುತ್ತೆ. ಇನ್ನು ಈ ವಯಸ್ಸಿನಲ್ಲಿ ನಾನು ಏನು ಮಾಡಬೇಕು ಗುರುಗಳೇ? ಪೂಜೆ ಪುನಸ್ಕಾರಗಳು ಮಾಡೋದಂಥದ್ದಾದರೆ ನಾನು ಮುಂಚೆನೇ ಹೇಳಿದೆ ನಿಮಗೆ, ಗಣೇಶ ದೇವರನ್ನು ಮಾತ್ರ ನೀವು ಬಿಡಲೇಬೇಡಿ. ಹೀಗೆ ಏನಿಲ್ಲ, ಸುಮ್ಮನೆ ಗಣೇಶ ದೇವರು ಏನು ಕೇಳಲ್ಲ. ಮನೆಯಲ್ಲಿ ಇಲ್ವಾ, ಒಂದು ಹಿತ್ತಾಳೆ ವಿಗ್ರಹ ತಗೊಳ್ಳಿ ಅಥವಾ ಒಂದು ಕಂಚಿನ ವಿಗ್ರಹ ತಗೊಳ್ಳಿ, ಗಣೇಶನ ನೀವು ಪೂಜೆ ಮಾಡಿ ನಿತ್ಯ. ಏನಿಲ್ಲ, 21 ಗರಿಕೆ 2 ಕಟ್ಟು ಅಷ್ಟೇ ಸಾಕು. ಅದಕ್ಕೇನು ದುಡ್ಡು ಬೇಕಾಗಿಲ್ಲ, ಪಾರ್ಕಲ್ಲಿ ಸಿಗುತ್ತೆ ಅಥವಾ ನಿಮ್ಮ ಮನೆ ಮುಂದೆ ಬೆಳೆದಿರುತ್ತೆ. ನೀಟಾಗಿ ಕಿತ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ. ಅದಕ್ಕೆ 21 ಈ ವಿನಾಯಕ ಚತುರ್ಥಿ, ಗಣೇಶ ಚತುರ್ಥಿ ಬರ್ತಲ್ಲ ಅವಾಗ, ಅಥವಾ ಸಂಕಷ್ಟ ಚತುರ್ಥಿ ಬಂದಾಗ ಗರಿಕೆನೇ ಗಣೇಶನೂ ಏನು ಕೇಳಲ್ಲ. ನೀವು ನಿತ್ಯ ಒಂದು 21 ಗರಿಕೆ 2 ಕಟ್ಟನ್ನು ಆ ಕಡೆ ಒಂದು ಈ ಕಡೆ ಒಂದು ಇಟ್ಬಿಟ್ರೆ ಸಾಕು. ನೈವೇದ್ಯಕ್ಕೆ ಕೆಂಪು ಕಲ್ಸಕ್ಕರೆ ಇಟ್ಬಿಡಿ. 1 kg ತಂದು ಇಟ್ಬಿಟ್ರೆ 1 ತಿಂಗಳಾಗುತ್ತೆ. ಎಷ್ಟು, ಒಂದು 150-200 ರೂಪಾಯಿ ಇರ್ಬೋದು ಡೈಮಂಡ್ ಕಲ್ಸಕ್ಕರೆ. ಒಂದು ಅರ್ಧ kg ತೊಗೊಳ್ಳಿ, ನಿಮಗೆ ಯಥಾಶಕ್ತಿ ಯಥಾಭಕ್ತಿ. ಆದರೆ ಇದು ಯಾವುದನ್ನು ಸಾಲದ ರೂಪದಲ್ಲಿ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಮಿಥುನ ರಾಶಿಯವರು. ನಿಮ್ಮ ದೇವರ ಕಾರ್ಯಗಳು ಏನೇ ಇದ್ರೂ ನಿಮ್ಮ ದುಡಿಮೆಯಲ್ಲಿ ಮಾಡ್ಕೊಳ್ಳಿ, ಅಥವಾ ನಿಮ್ಮದು ಏನೇ ಜಾತಕದಲ್ಲಿ ಪರಿಹಾರ ಮಾಡಬೇಕಾದ್ರೂ ಅಷ್ಟೇ, ಸಾಲದ ರೂಪದಲ್ಲಿ ಕೈ ಹಾಕ್ಲಿಕ್ಕೆ ಹೋಗಬೇಡಿ ದಯವಿಟ್ಟು. ಇದೊಂದು ಮಾತು ಹೇಳೋದು ಮರ್ತ್ಬಿಟ್ಟಿದ್ದೀನಿ. ಈ ಮಿಥುನ ರಾಶಿ ಜಾತಕದಲ್ಲಿ ಏನೇ ದೋಷಗಳು ಇದ್ದರೂ ಈ 45 ವರ್ಷದ ನಂತರ ನೀವೇನಾದರೂ ಪರಿಹಾರ ಮಾಡ್ತೀನಿ ಅಂತೇಳಿ ಯಾವುದೋ ಗುರುಶಾಂತಿ ಹೋಮ ಅಥವಾ ಆಯುಷ್ಯ ಹೋಮ ಅಥವಾ ಮಹಾಮೃತ್ಯುಂಜಯ ಹೋಮ ಅಥವಾ ಪೌಮಾನ ಹೋಮ ಅಥವಾ ಮನೆಯ ಒಂದಿಷ್ಟು ನಕಾರಾತ್ಮಕ ಅಂಶಗಳಿರುತ್ತೆ ಅಂದರೆ ಲಕ್ಷ್ಮೀ ನರಸಿಂಹ ಹೋಮ, ಇನ್ನಿತರ ಹೋಮಗಳು ಏನು ಬೇಕಾದಷ್ಟು ಹೋಮಗಳಿವೆ. ಆ ಹೋಮಗಳು ಏನಾದರೂ ನೀವು ಸಾಲದ ರೂಪದಲ್ಲಿ ಮಾಡಿದರೆ ಇನ್ನು ಇಡೀ ಲೈಫ್ ನೀವು ಸಾಲದಲ್ಲೇ ಇರ್ತೀರ. ಇದನ್ನು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿ ಮಿಥುನ ರಾಶಿಯವರು. ಈ 45 ನಂತರ ನಾವು ಹೇಳ್ತಾ ಇದ್ದೀವಿ ಸಾಲದಿಂದ ಮುಕ್ತಿ ಆಗ್ತೀರಾ ಅಂತ. ನೀವು ಪುನಃ ಗುಂಡಿ ತೋಡಿ ನೀವೇ ಬೀಳ್ತೀರ ಅಂದರೆ ನಾವು ಜವಾಬ್ದಾರಲ್ಲ. ಅದಕ್ಕೆ ಹೇಳ್ತಾ ಇರೋದು, ಈ ದೇವರ ಕಾರ್ಯ ಏನಾದರೂ ಮಾಡಬೇಕಾದ್ರೆ ನಿಮ್ಮ ಸ್ವಂತ ದುಡಿಮೆಯ ದುಡ್ಡಿನಿಂದ ಮಾತ್ರ ಪರಿಹಾರಗಳನ್ನು ಮಾಡಿಕೊಳ್ಳಿ. ಅದಕ್ಕೆ ಅಭಿವೃದ್ಧಿ ಸಿಗುತ್ತೆ, ಪಾಸಿಟಿವ್ ಶಕ್ತಿ ಬರುತ್ತೆ, ಹಾಗೂ ನೀವು ಹಾಕಿರತಕ್ಕಂಥ ದೇವರಿಗೆ ಬಂಡವಾಳ ಅಂತಲೇ ತಿಳ್ಕೊಳ್ಳಿ. ಇದು ಅಂದರೆ ನಿಮ್ಮ ಒಂದು ಮನಸಾ ಇಚ್ಛಾ ಮನಸ್ಪೂರ್ವಕವಾಗಿ ಆ ದೇವರಿಗೆ ಕಾರ್ಯಕ್ಕೆ ನೀವು ಮನಸಾ ಇಚ್ಛಾ ಹೋಗ್ತಾ ಇರೋದರಿಂದ ದೇವರು ಖುಷಿ ಆಗ್ತಾನೆ. ಮಗು ತುಂಬ ಚೆನ್ನಾಗಿ ಪಾಠ ಕಲ್ತಿದೆ, ಸೊ ಮಗು ನನಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದೆ, ಸೊ ಈ ಮಗುಗೆ ತೊಂದರೆ ಕೊಡೋದು ಬೇಡ, ಇನ್ನೂ ಒಂದಿಷ್ಟು ಯಥೇಚ್ಛವಾಗಿ ಕೊಡೋಣ. ಈ ಮಗು ನನ್ನದು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ, ಎಷ್ಟು ನಗ್ನಗ್ತಾ ಇದೆ, ಈ ಮಗು ಎಷ್ಟು ಮುದ್ದಾಗಿ ಓಡಾಡ್ತಾ ಇದೆ, ಇದಕ್ಕೆ ಯಾರಿಗೂ ದುಷ್ಟ ತಗಲಬಾರ್ದು ಅಂತ ದೇವರು ನೋಡಿ ಇಷ್ಟೆಲ್ಲ ಆಶೀರ್ವಾದ ಮಾಡ್ತಾನೆ ನಿಮಗೆ. ಹಾಗಾಗಿ ಸಾಲದ ರೂಪದಲ್ಲಿ ದಯವಿಟ್ಟು ಹೋಗ್ಲಿಕ್ಕೆ ಹೋಗಬೇಡಿ. ಪರಿಹಾರಗಳನ್ನು ಅಥವಾ ದೇವರ ಪುಣ್ಯ ಯಾತ್ರೆಗಳು ಅಥವಾ ದೇವರಿಗೆ ಸಂಬಂಧಪಟ್ಟಂಥ ಇನ್ನಿತರ ಸೇವೆಗಳು, ಈಗ ಹೇಳಿರ್ತಾರೆ ಕಲ್ಯಾಣೋತ್ಸವ ಮಾಡಿಸಿ ಅಥವಾ ಒಂದಿಷ್ಟು ದಿನ ಈ ತೈಲ ದೀಪ ಸೇವೆ ಮಾಡಿಸಿ
ಇನ್ನೊಂದು ಮಧುಅಭಿಷೇಕ ಮಾಡಿಸಿ. ಯಾಕಂದ್ರೆ ದುಡ್ಡು ಖರ್ಚಾಗುತ್ತೆ, ಒಂದು ಸುಮಾರು 5,000 10,000 ಒಂದಿಷ್ಟು ಜಪಗಳು ಮಾಡಿಸ್ಲಿಕ್ಕೆ ಖರ್ಚಾಗುತ್ತೆ. ಏಕೆಂದರೆ ತುಂಬ ನಿಷ್ಠಾವಂತರಿದ್ದರೆ ಅದು ಒಂಥರ ಈ ಸೋನಿ ಟಿ ವಿ ಇದ್ದಂಗೆ ರಿಸಲ್ಟ್ ಪಕ್ಕ ಇರುತ್ತೆ. ಈಗ ಸೋನಿ ಟಿ ವಿಗೂ ಬೇರೆ ಟಿ ವಿಗೂ ವ್ಯತ್ಯಾಸ ಭಾಳ ಇರುತ್ತೆ ರೇಟ್ಗಳು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಅವ್ರು ಸೋನಿ ಒಂಥರ ಸ್ಟ್ಯಾಂಡರ್ಡ್ ಮೇಂಟೈನ್, ಅವ್ರು ಯಾರೇ ಕಾಂಪಿಟೇಷನ್ಗೂ ಹೋಗಲ್ಲ, ನಮ್ಮ ಇದು ಇಷ್ಟೇ ಅಪ್ಪ ಅಂತ. ಹಾಗೆ ಕೆಲವು ಪುರೋಹಿತರು, ಕೆಲವು ಜ್ಯೋತಿಷ್ಯಗಾರರು ಹಾಗೆ ಇರ್ತಾರೆ, ಇಷ್ಟು ಅಂದರೆ ಇಷ್ಟೇ. ಅವರೇನು ನಿಮ್ಗೆ ವೈಯಕ್ತಿಕವಾಗಿ ಬಾ ಅಂತೂ ಕರೆದಿರಲ್ಲ, ಅಥವಾ ನೀವು ವೈಯಕ್ತಿಕವಾಗಿ ಅವ್ರ ಹತ್ರನೂ ಹೋಗಬೇಕು ಅಂತಲೂ ಇಲ್ಲ. ನೀವಾಗೆ ಅದು ಎಳ್ಕೊಂಡು ಹೋಗಿರುತ್ತೆ, ದೈವಿಕ ಶಕ್ತಿ ಇರುತ್ತೆ, ಅದು ಎಳ್ಕೊಂಡು ಹೋಗಿರುತ್ತೆ. ನೀವು ಒಬ್ಬ ಜ್ಯೋತಿಷ್ಯರ ಹತ್ರ ಹೋಗಿ 2,000 ರೂಪಾಯಿ ಅವ್ರಿಗೆ ಕೊಡಬೇಕಾಗಿತ್ತಂದರೆ ಅವತ್ತು ಅದು ಬರೆದಿರುತ್ತೆ, ಕೊಟ್ಟಿರ್ತೀರ, ಮರ್ತು ಬಿಡಿ ಅಷ್ಟೇ. ಏನು ಮಾಡಲಿಕ್ಕಾಗಲ್ಲ. ಇಲ್ಲಿ ನಾನು ಕಳ್ಕೊಂಡೆ, ನಾನು ಅದು ಮಾಡಿದೆ ಅಂತ ಹೇಳಿ ನಿಮ್ಮ ಅರ್ಧ ಜೀವನ ಹಾಳು ಮಾಡ್ಕೊಂಡು ಬಿಡ್ತೀರ. ಅದಕ್ಕೆ ಬೇಡ ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ಒಂದೇ ವಿಷಯ ನೆನ್ಪಿಟ್ಕೊಳ್ಳಿ, ಕೊನೆಯದಾಗಿ ಇನ್ನೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಿಥುನ ರಾಶಿಯವರು ನಿಮ್ಮ ಒಂದು ವೈಯಕ್ತಿಕವಾಗಿ ಏನೇ ಪರಿಹಾರಗಳು ಅಥವಾ ಹೋಮ ಹವನಗಳು ಅಥವಾ ಪೂಜೆ ಪುನಸ್ಕಾರಗಳು ಅಥವಾ ಪುಣ್ಯ ಕ್ಷೇತ್ರಗಳ ದರ್ಶನಗಳು ಏನೇ ಇದ್ರೂ ಸಾಲದ ರೂಪದಲ್ಲಿ ಹೋಗಬೇಡಿ, ಸಾಲ ಮಾಡಿ ಹೋಗಬೇಡಿ. ಯಾಕೆಂದರೆ ಹೋದರೆ ಅದು ಇಡೀ ಲೈಫ್ ಲಾಂಗು ತೀರದೇ ಇರುವಂತಹದ್ದು. ಅದಕ್ಕೆ ಕೈ ಹಾಕಲಿಕ್ಕೆ ಹೋಗಬೇಡಿ. ಏನೇ ಇದ್ದರೂ ಆ 45 ವರ್ಷ ಅದು ಮುಗಿದೋಯ್ತು. ಇನ್ನೇನಿದ್ರು ಇರೋದರಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಅಷ್ಟೇ ಸಾಕು. ದೇವರು ನಿಮಗೆ ಯಥೇಚ್ಛವಾಗಿ ಕೊಡ್ತಾ ಇದ್ದಾನೆ, ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇದೆ. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಹಾಕಿ, ನಿಮಗೆ ಚೇಂಜಸ್ ಆಗಿದೆಯೋ ಇಲ್ವೋ. ಆಗಿದೆ, ಖಂಡಿತವಾಗಿ ಆಗಿದೆ. ಯಾವ ಮಿಥುನ್ ರಾಶಿಯವರಿದ್ದೀರಾ 45 ವರ್ಷದ ನಂತರ ತುಂಬ ಅಭಿವೃದ್ಧಿ ಹೊಂದಿದ್ದೀರಾ? ಯಾಕಾಗಿಲ್ಲ ಹೇಳಿ ನೋಡೋಣ. ಯಾಕಾಗಿಲ್ಲ ಅಂಬೋದಕ್ಕೂ ಕಾರಣ ಕೊಡ್ತೀನಿ, ಬೇಕಾದ್ರೆ ಯಾರು ಕಮೆಂಟ್ಸಲ್ಲಿ ಹಾಕಿ ಅಥವಾ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಹಾಕಿ, ನಾನು ಕೊಡ್ತೀನಿ ನಿಮ್ಮ ಕಾರಣ ಸರಿಯಾದದ್ದು. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಜಾತಕ ಇರಬೇಕು. ಆ ಜಾತಕ ಇದ್ದಾಗ ಏನಾದರೂ ದೋಷಗಳಿದ್ದರೆ ಅದು ನೀವು ಮಾಡಿಸಿದ್ದಿಲ್ಲ ಅಂದರೆ ಅದು ಸ್ವಲ್ಪ ಈ ಕಡೆ ವಾಲ್ಕೊಂಡಿರುತ್ತೆ, ನಾನು ಒಪ್ಕೊಳ್ತೀನಿ ಇಲ್ಲ ಅಂತ. ಆದರೆ ಈ 45 ವರ್ಷವಿರ್ತಕ್ಕಂಥ ನೋವೇನಿದೆಯಲ್ಲ ಅದು 45ರ ನಂತರ ಬರೋದಿಲ್ಲ. ಅದನ್ನ ಇಟ್ಕೊಳ್ಳಿ. ಟೈಮಿಗೆ ಊಟ, ಟೈಮಿಗೆ ನಿದ್ದೆ, ಟೈಮಿಗೆ ಧಾರ್ಮಿಕ ಶಕ್ತಿ, ಟೈಮಿಗೆ ಕೌಟುಂಬಿಕ ವಿಚಾರಧಾರಣೆ, ಟೈಮಿಗೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಎಲ್ಲವೂ ಒಂದೊಂದಾಗಿ ಬಗೆಹರಿತಾ ಇರುತ್ತೆ. ಮನಸ್ಸು ಭಾರ ಎಲ್ಲ ಡೌನ್ ಆಗಿರುತ್ತಲ್ಲ, ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಭಾಗ್ಯ ನಿಮಗೆ. ಆದರೆ ಒಂದೇನೆಂದರೆ ಇವರು ಮಾತು ಕಡಿಮೆ ಮಾಡೋದು ತುಂಬ ಉತ್ತಮ. ಈ ಮಿಥುನ ರಾಶಿಯವರು ಈ ಒಂದು ಏಜ್ನಲ್ಲಿ ಅಂದರೆ ಈ 45ರ ನಂತರ ಮಾತನ್ನು ದಯವಿಟ್ಟು ಕಡಿಮೆ ಮಾಡಿ ಆದಷ್ಟು. ಅಂದರೆ ವ್ಯಾಲ್ಯೂ ಇರಬೇಕಲ್ಲ ನಮಗೆ. ಸುಮ್ಮನೆ ಮಾತಾಡ್ದೆ ಅವನೇನು ಹುಚ್ಚ, ಒಂದು ಕೇಳಿದ್ರೆ 10 ಮಾತಾಡ್ತಾನೆ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಮಾತನ್ನು ಕಡಿಮೆ ಮಾಡಿ. ಹಾಗೂ ಯಾರು ಕೇಳದೇ ಇರೋ ಈ ವಿಷಯಕ್ಕೆ ಉಪದೇಶ ಕೊಡಲಿಕ್ಕೆ ಹೋಗಬೇಡಿ. ಅಂದರೆ ಯಾರಾದರೂ ಸುಮ್ಮನೆ ಕೇಳಿದ್ರೆ ನೀವು ಖಂಡಿತವಾಗಿ ನಿಮ್ಮದೇ ಆದಂಥ ಒಂದು ಶಕ್ತಿ ಭಂಡಾರವನ್ನು ಧಾರೆ ಎರೆದು ಬಿಡಿ, ಬೇಡ ಅಂತ ಹೇಳಲ್ಲ. ಆದರೆ ಅವನು ಕೇಳಿಲ್ಲ, ಸುಮ್ಮನೆ ಬಸ್ ಸ್ಟ್ಯಾಂಡಲ್ಲಿ ಕೂತಿರ್ತಾನೆ, ಏನು ರೀ ಬಸ್ಗೋಸ್ಕರ ಕಾಯ್ತಾ ಇದ್ದೀರಾ, ಬಸ್ ಇಲ್ಲಿ ಬರೋದಿಲ್ಲ, ನಾವು ಅಲ್ಲಿಗೆ ಹೋಗೋಣ ಬನ್ನಿ, ಹಾಗೆ ಹೀಗೆ. ಏನು ಹುಚ್ಚಾನ ನೀನು, ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿದ್ದ ನಿನಗೆ ಅಂತ ಕೇಳಿಬಿಟ್ರೆ ಎಲ್ಲಿ ಹೋಗ್ತೀರಾ ನೀವು? ಅದಕ್ಕೆ ಯಾರು ಕೇಳದೇ ಇರೋ ಒಂದು ಉಪದೇಶನ ಕೊಡ್ಲಿಕ್ಕೆ ಹೋಗಲೇಬೇಡಿ ದಯವಿಟ್ಟು ಈ 45ರ ನಂತರ. ಅವರಾಗೆ ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಇದು ನನಗೆ ಗೊತ್ತಾಗ್ತಾ ಇಲ್ಲ ಸರ್, ಏನಾದರೂ ಅಡ್ರೆಸ್ ಗೊತ್ತಿದ್ದರೆ ಹೇಳಿ, ಅಥವಾ ಇದು ಏನೋ ಒಂದಿಷ್ಟು ಸಮಸ್ಯೆ ಬಂದು ಸಿಕ್ಕಾಕೊಂಡಿದ್ದೀನಿ, ಇದಕ್ಕೇನಾದರೂ ನಿಮಗೆ ತಿಳಿದದ್ದಲ್ಲಿ ಪರಿಹಾರಗಳನ್ನು ತಿಳಿಸಿ, ಹಾಗೆ ಹೀಗೆ ಅಂತ ಹೇಳಿದರೆ ಉಪಯುಕ್ತ ಮಾಹಿತಿ ಕೊಡಿ. ಆದರೆ ವಾಲಂಟಿಯರ್ ಆಗಿ ಸುಮ್ಮನೆ ನಾನೊಬ್ಬ ಜ್ಯೋತಿಷಿಗಾರ, ನಾನೊಬ್ಬ ಏನಂತೀರ ಮ್ಯಾನೇಜರು, ನಾನೊಬ್ಬ ಫೀಲ್ಡ್ ಆಫೀಸರು, ನಾನೊಬ್ಬ KS IAS, ನಾನು ಇಲ್ಲಿದ್ದೀನಿ, ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀನಿ ಬನ್ನಿ ಅಂತ ಹೇಳಿದ್ರೆ ಹುಚ್ಚ ಇದೆಯಾ ಏನು, ನೀನಿದ್ರೆ ನೀನು ಹೋಗು ಅಂತ ಹೇಳ್ತಾರೆ. ಅಂದರೆ ನಂಬೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಬೆಲೆ ನೀವೇ ಕಾಪಾಡ್ಕೋಬೇಕಿಲ್ಲಿ 45ರ ನಂತರ. ಯಾರೇ ಬಂದರೂ ಸ್ವಲ್ಪ ಮಾತು ಇದ್ದಕ್ಕಿದ್ದಂಗೆ ಡೌನ್ ಮಾಡಿಬಿಡಿ, ಕಡಿಮೆ ಮಾಡಿಬಿಡಿ. ಇವತ್ತಿನಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾಳೆ ಗುರುಪೂರ್ಣಿಮಾ ಇದೆ, ನಾಳೆ ಅಂತಲೇ ಬೇಕಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ಒಂದು ದಿನ ಸಿಕ್ಕಿದೆ ನೋಡಿ. ಅದು ಇಷ್ಟು ದಿನ ಆಯಿತು, ತುಂಬ ದಿನ ಆಯಿತು ಕೇಳಿ ಮಿಥುನ ರಾಶಿಯವರು ನನಗೆ 2ನೇ ಭಾಗ ತಿಳಿಸ್ಕೊಡಿ ಗುರುಗಳೇ, ತಿಳಿಸ್ಕೊಡಿ ಅಂದರೆ ಕಾಲ ಕೂಡಿ ಬಂದಿದ್ದಿಲ್ಲ ನೋಡಿ. ಈಗ ನಾಳೆ ಗುರುವಾರ ಇದೆ, ಅದರಲ್ಲೂ ಗುರುಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾನೆ ನೋಡಿ, ಎಷ್ಟು ಭಾಗ್ಯ. ಹಾಗಾಗಿ ನಾಳೆಯ ದಿನ ಯಾವ ಮಿಥುನ ರಾಶಿಯವರಿದ್ದೀರೋ
ಅವರೆಲ್ಲರೂ ಒಂದೇ ಒಂದು ಕೆಲಸ ಮಾಡಿ ನಿಮಗೆ ಕಲಿಸಿರ್ತಕ್ಕಂಥ ಗುರು, ನಿಮಗೆ ಬೋಧನೆ ಮಾಡಿರ್ತಕ್ಕಂಥ ಗುರು, ಅಥವಾ ನಿಮಗೆ ಬೆಳವಣಿಗೆಗೆ ಕಾರಣಕರ್ತಾದಂತಹ ಗುರು, ಅಥವಾ ಇತ್ತೀಚೆಗೆ ಸಹಾಯ ಮಾಡಿರತಕ್ಕಂತಹ ಗುರು, ಅಥವಾ ನಿಮಗೆ ಸದಾ ಹಿತೈಷಿಯಾದಂತಹ ಗುರು, ಅಥವಾ ಇನ್ನಿತರ ಯಾವುದಾದ್ರೂ ಒಂದು ಕಾರ್ಯಗಳಲ್ಲಿ ಸದಾ ಬೆಂಬಲವಾಗಿ ನಿಂತಿರ್ತಕ್ಕಂತಹ ಗುರು, ಯಾವುದೇ ಗುರು ಆಗಿರಲಿ, ನಾಳೆ ದಿನ ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಮಠದ ಪೀಠಾಧಿಪತಿಯಾಗಿರ್ತಕ್ಕಂತಹ ಗುರು ಆಗಿರ್ಬೋದು, ಅಥವಾ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂತಹ ಗುರು ಆಗಿರ್ಬೋದು, ಯಾರೇ ಆಗಿರಲಿ ಸರ್, ದಯವಿಟ್ಟು ಅವರಿಗೆ ದಂಡ ನಮಸ್ಕಾರ ಹಾಕಿ, ಪೂರ್ಣ ದಂಡ ನಮಸ್ಕಾರ ಹಾಕಿ, ಪೂರ್ಣ ನಮಸ್ಕಾರ ಹಾಕಿ, ತಲೆಬಾಗಿ ನಮಸ್ಕಾರ ಮಾಡಿ, ಶಿರಸ ಇಚ್ಛಾ ಮನಸ ನಿಮ್ದು ಏನಿದೆ ಕೋರಿಕೆಗಳನ್ನು ಬೇರ್ಕೊಳ್ಳಿ. ತಥಾಸ್ತು ಅಂದರೆ ಸಾಕು, ನಿಮ್ಮ ಎಲ್ಲ ಪಾಪಗಳನ್ನು ನಶಿಸಿ ಹೋಗ್ಬಿಡ್ತಾರೆ. ಒಂದು ಏನು ಹಿಂಗೆ ವೈಟ್ ಬೋರ್ಡಲ್ಲಿ 6 ಹೊಡೆದಂಗೆ, ಅಂದರೆ ಬೋನಸ್ ರೀತಿಯಲ್ಲಿ ನಿಮಗೆ ಸಿಗುತ್ತೆ. ಅಷ್ಟು ಗುರುವಿನ ಶಕ್ತಿ ನಿಮಗೆ ನಾಳೆ ಸಿಗುವಂಥದ್ದಾಗುತ್ತೆ. ಹಾಗಾಗಿ ಮಿಥುನ ರಾಶಿಯವರು ನಾಳೆಯ ದಿನ ಇದನ್ನು ತಪ್ಪದೇ ಮಾಡಿ. ನಿಮ್ಮ ಕೈಲಾದಷ್ಟು ಅವರಿಗೆ ಆರ್ಥಿಕ ಸಹಾಯ ಆಗಿರ್ಬೋದು, ಅಥವಾ ಅವರಿಗೆ ಬೇಕಾಗಿರ್ತಕ್ಕಂಥ ವಸ್ತ್ರ ಆಗಿರ್ಬೋದು, ದವಸ ಧಾನ್ಯ ಆಗಿರ್ಬೋದು, ಹಣ್ಣಾಗಿರ್ಬೋದು, ಗಿಫ್ಟ್ ಆಗಿರ್ಬೋದು, ಅಥವಾ ಈ ಚಳಿಗಾಲ ಛತ್ರಿ ಆಗಿರ್ಬೋದು, ಅಥವಾ ಇನ್ನಿತರ ರೇನ್ ಕೋಟ್ ಆಗಿರ್ಬೋದು, ಏನು ಕೊಡಬೇಕು ಅನಿಸುತ್ತೆ ಆ ಗುರುವಿಗೆ. ನನಗೇನು ಇಲ್ಲ ಸರ್, ಒಂದಿಷ್ಟು ಆರ್ಥಿಕ ಸಮಸ್ಯೆಯಲ್ಲಿದ್ದೀನಿ ಅಂದರೆ ಎಟ್ಲೀಸ್ಟ್ ಒಂದು 50 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡಿ ಸಾಕು. ಆ ಗುರು ನಿಮಗೆ ಎಲ್ಲಿಲ್ಲದ ಒಂದಿಷ್ಟು ಆಶೀರ್ವಾದ ಸಿಗುತ್ತೆ. ನಾಳೆ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರೆ ಇನ್ನೂ ಅಭಿವೃದ್ಧಿ ಆಗ್ತೀರಾ. ಯಾರ್ಯಾರು ಸತ್ಯನಾರಾಯಣ ಪೂಜೆ ಈ ಒಂದು ಗುರು ಪೂರ್ಣಿಮಾ ದಿನ ಮಾಡಿಸ್ತಾರೋ, ಸಾಕ್ಷಾತ್ ಗುರುವಿನ ಒಂದು ಮಾರ್ಗದರ್ಶನ ನಿಮಗೆ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಈ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ಬೋದು. ನಿಮ್ಮ ಮಠಮಾನ್ಯಗಳಲ್ಲಿ ಅಥವಾ ನಿಮ್ಮ ಮನೆ ಹತ್ತಿರತಕ್ಕಂಥ ದೇವಸ್ಥಾನಗಳಲ್ಲಿ ಎಲ್ಲ ಕಡೆಯೂ ಸತ್ಯನಾರಾಯಣ ಪೂಜೆ ನಡೆಯುವಂಥದ್ದಾಗುತ್ತೆ. ಇದು ಹುಣ್ಣಿಮೆ ದಿನ, ಅದರಲ್ಲೂ ಈ ಗುರು ಪೂರ್ಣಿಮಾ ದಿನ ತುಂಬ ವಿಶೇಷ ಇರುತ್ತೆ. ಹಾಗಾಗಿ ಎಷ್ಟು ಒಂದು 51, 101 ರೂಪಾಯಿ ತೊಗೊಳ್ತಾರೆ ಎಲ್ಲ ದೇವಸ್ಥಾನದಲ್ಲಿ. ಇನ್ನೂ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಇದ್ದರೆ 501 ರೂಪಾಯಿ ಮಾಡಿರ್ತಾರೆ. ಬಟ್ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. ಈ ಒಂದು ಇದಕ್ಕೆ ಕಂಜೂಸ್ ಮಾಡಲಿಕ್ಕೆ ಹೋಗಬೇಡಿ ಮಿಥುನ ರಾಶಿಯವರು. ಯಾರು ಸಿಗಲಿಲ್ವಾ ನಿಮಗೆ, ಎಲ್ಲೂ ದೇವಸ್ಥಾನ ಸಿಗಲಿಲ್ವಾ, ನಾವು ಕೂಡ ಮಾಡ್ತಾಯಿದ್ದೀವಿ ಈ ಸತ್ಯನಾರಾಯಣ ಪೂಜೆ. ಪ್ರತಿ ಹುಣ್ಣಿಮೆ ಮಾಡ್ತೀವಿ. ಬಟ್ ನಾನು ಯೂಟ್ಯೂಬಲ್ಲಿ ಹೊಸಬ, ನಿಮಗೆ ಈಗ ತಿಳಿಸ್ತಾ ಇದ್ದೀನಿ. ಪ್ರತಿ ಹುಣ್ಣಿಮೆ ನಾವು ಮಾಡಿಸ್ತೀವಿ. ಒಂದು ಸೇವೆಗೆ ಅಂದರೆ ಆ ಒಂದು ಸತ್ಯನಾರಾಯಣ ಪೂಜೆಗೆ 101 ರೂಪಾಯಿ ಇರುತ್ತೆ. ಅದರಲ್ಲಿ ಕುಂಕುಮಾರ್ಚನೆಯೂ ಸೇರುತ್ತೆ, ಪ್ಲಸ್ ಸತ್ಯನಾರಾಯಣ ಪೂಜೆನೂ ಆಗುತ್ತೆ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಈ ನಾವು ಹೇಳಿರ್ತಕ್ಕಂಥ ನಂಬರಿಗೆ ವಾಟ್ಸಪ್ ಮಾಡಿ. ಸೊ ನಿಮ್ಮ ಹೆಸರಿನ ಮುಖಾಂತರ ಸಂಕಲ್ಪ ಮಾಡಿ ಸತ್ಯನಾರಾಯಣ ಪೂಜೆಯನ್ನು ಮಾಡಲಾಗುತ್ತೆ. ಸೊ ಅದು ನಂಬರಿಗೆ ನೀವು ಮೆಸೇಜ್ ಮಾಡಿ. ಹಾಗೂ ಕಾಣಿಕೆ, ಈ ಸತ್ಯನಾರಾಯಣ ಸೇವೆ ಕಾಣಿಕೆಯನ್ನು ಕಳಿಸ್ಬೇಕಾದ್ರೆ ಅದೇ ನಂಬರಿಗೆ ಕಳಿಸಿ. ಆ ನಂಬರ್ ಬಂದುಬಿಟ್ಟು 9845002066. ಇನ್ನೊಮ್ಮೆ ಹೇಳ್ತೀನಿ, 98450020. ಈ ನಂಬರಿಗೆ ನೀವು ಸತ್ಯನಾರಾಯಣ ಸೇವೆ ಮಾಡಿಸೋದಾಗಿರ್ಬೋದು, ಅಥವಾ ನಿಮ್ಗೆ ಯಾರೂ ಗುರುಗಳು ಸಿಗಲಿಲ್ಲ, ತುಂಬ ದೂರ ಇದ್ದಾರೆ, ಅಥವಾ ನನಗೆ ಕೊಡಬೇಕಂತ ಆಸೆ ಇದೆ ಆದರೆ ಯಾರಿಗೆ ಕೊಡಲಿ ಅಂತ ತುಂಬ ಕನ್ಫ್ಯೂಸು, ಅಥವಾ ನಿಮಗೆ ಸರಿಯಾದ ವ್ಯಕ್ತಿ ಸಿಗಲಿಲ್ಲ ಅಂದರೆ ನೀವು ಕಾಣಿಕೆ ನಾಳೆಯ ದಿನ ಗುರು ಕಾಣಿಕೆ ಕೊಡಬೇಕಾದ್ರೂ ಅದೇ ನಂಬರಿಗೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಅಥವಾ UTI ID ಹೇಗಾದರೂ ಸರಿ ಆ ನಂಬರಿಗೆ ನೀವು ಹಾಕಿದರೆ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಅಂತಲೇ ಬರುತ್ತೆ. ಸೊ ನಮ್ಮ ಹೆಸರು ಬರುತ್ತೆ. ನೀವು ನಿಮ್ಮ ಯಥಾಭಕ್ತಿ ಯಥಾಶಕ್ತಿ, ನಾನು ಮ್ಯಾಂಡೇಟ್ರಿ ಹೇಳ್ತಾ ಇಲ್ಲ, ನಿಮ್ಮ ಮನಸ್ಸಿದ್ರೆ ಮಾತ್ರ ಕೊಡಿ, ಇಲ್ಲಾಂದರೆ ಇಲ್ಲ. ನೀವು ಆರೋಗ್ಯ ಭಾಗ್ಯ ಆ ದೇವರು ನಿಮಗೆ ಸದಾಕಾಲ 100 ವರ್ಷಗಳ ಕಾಲ ಬಾಳುವಂಥ ಶಕ್ತಿ ದಯಪಾಲಿಸಲಿ ಅಂತ ನಾನು ನಿತ್ಯ ಪ್ರಾರ್ಥನೆ ಮಾಡ್ತೀನಿ. ಏನು ತೊಂದರೆ ಇಲ್ಲ, ದೇವರು ನಮಗೆ ಯಾವುದೋ ರೂಪದಲ್ಲಿ ಕೊಡ್ತಾನೆ. ಬಟ್ ನಿಮಗೆ ತೊಂದರೆ ತಗೊಳ್ಳೋದು ಇಷ್ಟ ಇಲ್ಲ, ಹುಡುಕೋದು ಯಾರು ಏನು ಎತ್ತ ಅಂತ. ಯಾಕೆಂದರೆ ಈ ಮಿಥುನ ರಾಶಿಯವರು ಹೇಗಂದರೆ, ಜೇಬಿನಿಂದ 10 ರೂಪಾಯಿ ಹೊರಗಡೆ ಹೋಗಬೇಕಾದ್ರೆ 100 ವಿಚಾರ ಮಾಡ್ತಾರೆ. ಅದೇ ಸ್ವಂತಕ್ಕಾದರೆ 1000 ಏನು ಬಂದರೂ ಅಡ್ಡಿ ಇಲ್ಲ ಅಂತಾರೆ. ಆದರೆ ಒಬ್ರಿಗೆ ಕೊಡಬೇಕು ಅಂದರೆ ವಿಚಾರ ಮಾಡ್ತಾರೆ. ಅದಕ್ಕಾಗಿ ಹೇಳ್ತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ನಿಮಗೆ ಕೊಡಬೇಕಾಗಿದ್ದರೆ ಖಂಡಿತವಾಗಿ ಕೊಡಿ, ಇಲ್ಲಾಂದರೆ ಬೇಡ. ಏನು ಒತ್ತಾಯಪೂರ್ವಕವಾಗಿ ಯಾವ ದುಡ್ಡು ಬೇಡ. ಯಾಕಂದರೆ ನಮಗೂ ಜೀರ್ಣಿಸ್ಕೊಳ್ಳೋ ಶಕ್ತಿ ಬೇಕಲ್ಲ. ನೀವು ಕೊಡ್ತೀರಾ, ಬಟ್ ಜೀರ್ಣಿಸ್ಕೊಳ್ಳೋ ಅರಗಿಸ್ಕೊಳ್ಳೋ ಅಂಥ ಶಕ್ತಿ ಆದರೂ ಬೇಕಲ್ಲ ನಮಗೆ. ಹಾಗಾಗಿ ಕೊಡೋ ಮನಸ್ಸು ಇಚ್ಛೆ ಇದ್ದರೆ ನಾವು ಹೇಳಿರ್ತಕ್ಕಂಥ 9845002066 ಈ ನಂಬರಿಗೆ ನೀವು ಗುರು ಕಾಣಿಕೆಯನ್ನು ಸಲ್ಲಿಸ್ಬೋದು. ಇನ್ನು ನೀವು ಈ ಒಂದು ಏಜ್ನಲ್ಲಿ ಸಾಧ್ಯವಾದಷ್ಟು ಈ ದೈವಿಕ ಶಕ್ತಿ ರೂಪಿಯಾಗಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳನ್ನು ಮರೀದೇ
ಗುರುವಾರಕ್ಕೊಮ್ಮೆ ಆದರೂ ಹೋಗಿ, ಭಾನುವಾರಕ್ಕೊಮ್ಮೆ ಆದರೂ ಹೋಗಿ, ಅಥವಾ ನಿತ್ಯ ಮನೆ ಹತ್ತಿರ ಇದ್ದರೆ ಒಮ್ಮೆ ದರ್ಶನ ಮಾಡಿಕೊಂಡು ನಿಮ್ಮ ದಿನನಿತ್ಯ ಕಾರ್ಯವನ್ನು ಪ್ರಾರಂಭ ಮಾಡಿ. ಇನ್ನು ಅದೇ ರೀತಿಯಾಗಿ ಒಂದು 6 ತಿಂಗಳಿಗೊಮ್ಮೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಈ ಮಿಥುನ ರಾಶಿಯ ಜಾತಕರು. ಅಂದರೆ ಏನಾಗುತ್ತಂದರೆ ನಿಮಗೆ ಆಧ್ಯಾತ್ಮಿಕತೆಗೆ ಗುರುವಿನ ಒಂದು ಮಾರ್ಗದರ್ಶನ ಸಿಗುತ್ತೆ. ಒಂದು, ಎರಡನೇದು ಗುರುವಿನ ಶಕ್ತಿ ನಿಮಗೆ ಪ್ರತಿದಿನ ಒಂದು, ಈಗ ಹೇಗೆ ಜ್ವರ ಬಂದರೆ ಒಂದು ಇಂಜೆಕ್ಷನ್ ತೊಗೊಂಡು ಬರಲ್ವೇ, ಅಥವಾ ಒಂದು ಏನೋ ಟೆಸ್ಟ್ ಮಾಡಿಸ್ಕೊಂಡು ಬರಲ್ವೇ, ಹಾಗೆ ನಾವು ಮಂತ್ರಾಲಯಕ್ಕೆ ಹೋದರೆ ನಮ್ಮ ಒಂದು ಬಾಡಿ ಇಡೀ ಸ್ಕ್ಯಾನ್ ಮಾಡಿಸ್ಬಿಡ್ತಾನೆ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಸೊ ಏನೇನು ಬ್ಯಾಡ್ ಇದೆ ಅದನ್ನೆಲ್ಲ ತಾನು ಇಟ್ಕೊಳ್ತಾನೆ, ಏನೇನು ನಿಮಗೆ ಲೆಸ್ ಇದೆಯೋ ಅದನ್ನು ತುಂಬಿಸಿ ಕಳಿಸ್ಬಿಡ್ತಾನೆ. ಅಷ್ಟೇ, ಸಿಂಪಲ್ ಹೇಳಬೇಕಂದ್ರೆ ಇಷ್ಟೇ. ದೇಹನ ಸ್ಕ್ಯಾನ್ ಮಾಡ್ತಾನೆ, ಯಾವುದ್ಯಾವುದು ಕೆಡಕು ತುಂಬಿಕೊಂಡಿದೆ ಅದನ್ನೆಲ್ಲ ತಾನು ಇಟ್ಕೊಳ್ತಾನೆ, ನಿಮಗೆ ಯಾವುದ್ಯಾವುದು ಕೊರತೆ ಇದೆ ಅದನ್ನು ತುಂಬಿಸಿ ಕೊಟ್ಟು ಕಳಿಸ್ತಾನೆ. ಹಾಗಾಗಿ 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, 9 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಯಾವಾಗಾದರೂ ಮಂತ್ರಾಲಯಕ್ಕೆ ಇಡೀ ಕುಟುಂಬ ಸಮೇತರಾಗಿ ಹೋಗಿ, ಸಾಧ್ಯವಾದರೆ 2 ದಿನ ಸೇವೆ ಮಾಡಿ, ಸಾಧ್ಯವಾದರೆ ಒಂದು ರಾತ್ರಿ ಇರಿ, ನಮಸ್ಕಾರ ಮಾಡಿ ಮಲ್ಕೊಳ್ಳಿ, ಊಟ ಮಾಡಿ, ಪ್ರಸಾದ ಸ್ವೀಕಾರ ಮಾಡಿ, ನದಿ ತೀರದಲ್ಲಿ ತುಂಗಾಭದ್ರಾ ನದಿಯ ಸ್ನಾನ ಮಾಡಿ, ಪಂಚಮುಖಿ ಪ್ರಾಣದೇವರ ದರ್ಶನ ಮಾಡ್ಕೊಳ್ಳಿ, ಎಲೆಬಿಚ್ಚಾಲೆಯಲ್ಲಿರ್ತಕ್ಕಂತಹ ಅಪ್ಪಣ್ಣಚಾರ ದರ್ಶನ ಮಾಡ್ಕೊಳ್ಳಿ. ನೋಡಿ ಎಷ್ಟಿದೆ, ಎಲ್ಲ ಚೆನ್ನಾಗಿದೆ. ರಾಯರ ಪಕ್ಕದಲ್ಲಿ ಇರ್ತಕ್ಕಂಥ ವಾದೀಂದ್ರ ತೀರ್ಥರ ದರ್ಶನ ಮಾಡ್ಕೊಳ್ಳಿ. ಈ ಕಡೆ ಸುಶೀಲೀಂದ್ರ ಎಲ್ಲ ತೀರ್ಥರ ಒಂದಿಷ್ಟು ದರ್ಶನ ಮಾಡ್ಕೊಂಡು ಬನ್ನಿ. ಹಾಗೆ ಅಲ್ಲಿ ಅಶ್ವತ್ಥ ಮರ ಇದೆ, ನಾಗಕಟ್ಟೆ ಇದೆ, ಈ ಕಡೆ ಶ್ರೀರಾಮ ಪ್ರಭು ಚಂದ್ರ ಒಂದಿಷ್ಟು ದೊಡ್ಡದು ಎತ್ತರವಾದಂತಹ ಮೂರ್ತಿ ಇದೆ. ಅದೇ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಮಂತ್ರಾಲಯದ ಒಂದು ಊರಿನಲ್ಲಿ ರಾಯರ ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಸೊ ತುಂಬ ಇದೆ ನೋಡುವಂಥದ್ದು. ಒಂದು 2 ದಿನ ಇದ್ದರೆ ಇದೆಲ್ಲ ನೀವು ಕವರ್ ಮಾಡ್ಕೋಬೋದು. ಯಾವುದಾದ್ರೂ 2 ದಿನ ರಜೆ ಇದ್ದಾಗೆ ಖಂಡಿತವಾಗಿ ಹೋಗಿ ಬನ್ನಿ. ಆ ಗುರುಗಳು ನಿಮಗೆ ಶಕ್ತಿ ತುಂಬ್ತಾರೆ. ಪ್ರತಿದಿನ ಪ್ರತಿ 3 ತಿಂಗಳಿಗೊಮ್ಮೆ ಹೋದಾಗೆಲ್ಲ ನಿಮಗೆ ಒಂಥರ ಏನೋ ಕ್ರೆಡಿಟ್ ಬಂದಂಗೆ ಇರುತ್ತೆ. ಈಗ ಹೇಗೆ ಬ್ಯಾಂಕ್ನಲ್ಲಿ 3 ತಿಂಗಳಿಗೊಮ್ಮೆ ಇಂಟ್ರೆಸ್ಟ್ ಕೊಡ್ತಾನೆ, ಹಾಗೆ ರಾಯರು ಕೂಡ ನಮಗೆ ಇಂಟ್ರೆಸ್ಟು ಪ್ಲಸ್ ಇನ್ನೊಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದಿಷ್ಟು ಕಾಣಿಕೆಯನ್ನು ಅವರು ಕೊಟ್ಟು ಕಳಿಸ್ತಾರೆ. ಹಾಗಾಗಿ ರಾಯರನ್ನ ಮರಿಬೇಡಿ. ಮತ್ತು ನಿಮಗೇನಾದರೂ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಎಲ್ಲವನ್ನು ಒಟ್ಟಿಗೂಡಿ ಇನ್ನೊಂದು ವಿಡಿಯೋ ಬೇಕಾದ್ರೆ ಮಾಡಿ ಹಾಕ್ತೀನಿ. ನಿಮಗೆ ಏನಾಗಬೇಕಾಗಿದೆ, ಏನಿಲ್ಲ, ಏನು ಸಮಸ್ಯೆ ಇದೆ, ಏನಿದೆ ಸಾಮೂಹಿಕವಾಗಿ ಹಾಕ್ತೀನಿ. ಯಾಕೆಂದರೆ ನಿಮಗೆ ವೈಯಕ್ತಿಕವಾಗಿ ನೋಡಬೇಕಾದ್ರೆ ಜಾತಕ ನೋಡಬೇಕು. ನನಗದು ಯಾರು ಏನೇನೋ ಮೆಸೇಜ್ ಹಾಕಿದ್ದೀರಾ, ನನಗೆ ಮದುವೆ ಆಗ್ತಾಯಿಲ್ಲ, ನನಗೆ ತುಂಬ ಸಾಲ ಆಗಿದೆ, ನನಗೆ ಹಾಗಾಗಿದೆ ಹೀಗಾಗಿದೆ ಅಂತೇಳಿ, ಹಾಗೆಲ್ಲ ಒಳ್ಳೆಯದಲ್ಲ. ಏನಂದರೆ ಈಗ ನಮ್ಮದಿರೋದು ಇಲ್ಲಿ ಸಾಮೂಹಿಕ ಒಂದು ಪ್ಲಾಟ್ಫಾರ್ಮ್, ಒಂದು ಬ್ರಿಡ್ಜು. ಏನು ಕೆಲಸ ಅದು, ಆ ದಡದಿಂದ ಈ ದಡ ಸೇರಿಸೋದು ಅಷ್ಟೇ. ನಾವು ಕೂಡ ಅಷ್ಟೇ, ನಿಮಗೆ ಏನು ಬೇಕು ಅನುಕೂಲಕ್ಕೆ ನಾವು ಮಾಡ್ತೀವಿ. ಹಾಗಾಗಿ ಏನೇ ನಿಮ್ಮ ಸಮಸ್ಯೆ ಇದ್ರೂ ಅದು ಸಾಮೂಹಿಕವಾಗಿರಲಿ, ತುಂಬ ವೈಯಕ್ತಿಕ ಕೇಳಿಲಿಕ್ಕೆ ಹೋಗಬೇಡಿ. ಅದು ಏನೋ ಜಾತಕ ದೋಷ ಇರುತ್ತೆ, ಅದು ಸರಿಯಾದ ಪ್ರಮಾಣದಲ್ಲಿ ತೋರಿಸಿ ಅದಕ್ಕೊಂದು ಪರಿಹಾರ ತಗೊಳ್ಳಿ ಅಂತಲೇ ನಿಮಗೆ ಒಂದು ಉಪಯುಕ್ತ ಮಾಹಿತಿ ಕೊಡ್ಬೋದು. ಇನ್ನು ನಾವು ಹೇಳ್ತಾ ಇರೋದಿಷ್ಟೇ, ನಾಳೆ ದಿನ ಗುರು ಪೂರ್ಣಿಮಾ ಇದೆ, ಮರಿಬೇಡಿ. ರಾಘವೇಂದ್ರ ಸ್ವಾಮಿಗಳ ಒಂದು ದರ್ಶನ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಪೀಠಾಧಿಪತಿಯ ಒಂದಿಷ್ಟು ದರ್ಶನ ಮಾಡ್ಕೊಳ್ಳಿ, ಅಥವಾ ನೀವು ಗುರು ಅಂತ ಕನ್ಸಿಡರ್ ಮಾಡಿರತಕ್ಕಂಥ ವ್ಯಕ್ತಿನ ನೆನೀರಿ, ಪ್ರಾರ್ಥನೆ ಮಾಡಿ, ಅವರ ಒಂದು ಆಶೀರ್ವಾದ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಮಿಥುನ ರಾಶಿಯ 2ನೇ ಭಾಗದ ಲಕ್ಷಣಗಳು ಮತ್ತು ಪರಿಹಾರಗಳಿಷ್ಟೇ. ನೀವು ಭಗವದ್ಗೀತೆ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಸ್ತೋತ್ರ ಆಗಿರ್ಬೋದು, ಅಥವಾ ಇನ್ನಿತರ ಧಾರ್ಮಿಕ ಪುಸ್ತಕಗಳಾಗಿರ್ಬೋದು, ಯಥೇಚ್ಛವಾಗಿ ಓದಿ, ಯಥೇಚ್ಛವಾಗಿ ಮಂತ್ರ ಪಠಣೆ ಮಾಡಿ. 3 ತಿಂಗಳಿಗೊಮ್ಮೆ, 6 ತಿಂಗಳು, 9 ತಿಂಗಳು, ವರ್ಷಕ್ಕೊಮ್ಮೆ ಮಂತ್ರಾಲಯ ಸ್ವಾಮಿಗಳ ದರ್ಶನ ಮಾಡ್ಕೊಂಡು ಬನ್ನಿ. ನೀವು ಅದನ್ನು ಮಾಡ್ಕೊಂಡು ಬನ್ನಿ, ನಿಮಗೆ ಗೊತ್ತಾಗುತ್ತೆ ಚೇಂಜಸ್ ಏನಾಗ್ತಾ ಇದೆ ಅಂತ. ಅದೇ ರೀತಿಯಾಗಿ ಮನೆಯಲ್ಲಿ ಕೂಡ ಅಷ್ಟೇ, ಆಲ್ರೆಡಿ ನೀವು ಧಾರ್ಮಿಕಕ್ಕೆ ಇಳಿದ್ಬಿಟ್ಟಿದ್ದೀರಾ, ಇನ್ನೂ ಸ್ವಲ್ಪ ಮಾಡಬೇಕಂದ್ರೆ ಸ್ವಲ್ಪ ಮಡಿವಂತಿಕೆ ಅಂತ ಮಾಡಿ. ಈ ಎಂಜಲು ತಿಂದ ಕೈ ಅದು ಇದು ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಎಷ್ಟು ನೀವು ಧಾರ್ಮಿಕತೆಯಲ್ಲಿ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯ ಬೆಳವಣಿಗೆ ಕಾಣುವಂಥದ್ದಾಗುತ್ತೆ. ಈ 45ರ ನಂತರ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲಿಕ್ಕೆ ಇವೆಲ್ಲ ಕಾರಣಗಳು. ಹಾಗಾಗಿ ಕರೆದ ರೀತಿಯಲ್ಲಿ ಹೋಗುವುದು ಬೇರೆ, ಕರೆದೇ ರೀತಿಯಲ್ಲಿ ಹೋಗೋದು ಬೇರೆ ಆಗುತ್ತೆ. ಸೊ ಹಾಗಾಗಿ ಈಗ ನಿಮಗೆ ಒಂದು ರೂಪ ಕೊಟ್ಟಿದ್ದಾನೆ ದೇವರು, ದಿನ ಒಂದು ರೂಪ ಕೊಡುವಂಥದ್ದಾಗತ್ತೆ. ಸೊ ಎಲ್ಲ ರೂಪ ಕಲಿತಾಗ ನಿಮಗೆ ಹೆಚ್ಚು ಕಡಿಮೆ ಒಂದೊಳ್ಳೆ ಅವಾರ್ಡ್ ಸಿಕ್ಕ ರೀತಿಯಲ್ಲಿ ಇರುತ್ತೆ. ಈ 45ರ ನಂತರ ಅಷ್ಟು ಕಷ್ಟಗಳು ಏನೂ ಇರೋದಿಲ್ಲ, ಎಲ್ಲ ಆರಾಮದಾಯಕವಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಯಾವುದೇ ಸಮಸ್ಯೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಸಾಧ್ಯವಾದಷ್ಟು ನಾನು ಉತ್ತರಿಸಲು ಪ್ರಯತ್ನ ಪಡ್ತೀನಿ. ಆದರೆ ಕರೆ ಮಾಡಬೇಡಿ, ಸುಮಾರು ಕರೆ ಮಾಡ್ತಾ ಇದ್ದೀರ, ದಯವಿಟ್ಟು ಕರೆ ಮಾಡಬೇಡಿ, ಯಾಕಂದರೆ ಡಿಸ್ಟರ್ಬ್ ಆಗುತ್ತೆ. ನಾವು ಇದೇ
ರೀತಿಯಲ್ಲಿ ಏನಾದರೂ ಬೋಧನೆ ಕೊಡ್ತಾ ಇರ್ತೀವಿ, ಅಥವಾ ನಿಮ್ಮದೇ ವೈಯಕ್ತಿಕ ಸಮಸ್ಯೆಗೆ ಬೋಧನೆ ಕೊಡ್ತಾ ಇರ್ತೀವಿ. ಯಾರೋ ಕಾಲ್ ಮಾಡಿರ್ತಾರೆ, ಅಥವಾ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತಾರೆ, ಅಥವಾ ಅವರು ಜಾತಕ ಪರಿಶೀಲನೆಗೆ ಕೊಟ್ಟಿರ್ತಾರೆ. ಹಾಗಾಗಿ ಅವರಿಗೆ ವಿವರಣೆ ಕೊಡ್ತಾ ಇರ್ತೀವಿ. ನೀವು ಮಧ್ಯದಲ್ಲಿ ಕಾಲ್ ಮಾಡಿದಾಗ ಬೇಜಾರಾಗುತ್ತೆ ಅಥವಾ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗಾಗಿ ಕಾಲ್ ಮಾಡಬೇಡಿ. ನಿಮ್ಗೆ ಏನೇ ಇದ್ರೂ ಒಂದು ವಾಯ್ಸ್ ಮೆಸೇಜ್ ಹಾಕಿ, ಅಥವಾ ಮೆಸೇಜ್ ಹಾಕಿ, ಅಥವಾ ಕಮೆಂಟ್ಸ್ ಹಾಕಿ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ವಾಯ್ಸ್ ಮೆಸೇಜ್, ಇಲ್ಲಿ ಕಮೆಂಟ್ಸ್ ಹಾಕಿ. ಸಾಧ್ಯವಾದಷ್ಟು ಮುಂದಿನ ದಿನಗಳಲ್ಲಿ ನಿಮ್ಗೆ ಇನ್ನೊಂದು ವಿಡಿಯೋ ಮಾಡಿ ಒಂದು ಸಾಲಿಡ್, ಇನ್ನೇನು ಮಿಥುನ ರಾಶಿಗೆ ಯಾರ ಹತ್ರ ಹೋಗೋ ಅವಶ್ಯಕತೆನೇ ಬೇಡ. ನನಗನ್ಸೋ ಮಟ್ಟಿಗೆ ಈ 2ನೇ ಭಾಗದಲ್ಲಿ ಎಲ್ಲ ಕವರ್ ಮಾಡಿದ್ದೇನೆ. ಇನ್ನೂ ಏನಾದರೂ ಬಿಟ್ಟಿದ್ರೆ ಖಂಡಿತವಾಗಿ 3ನೇ ಭಾಗ ಮಾಡಿ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ನನ್ನ ಉದ್ದೇಶ ಇಷ್ಟೇ, ಯಾವುದೇ ಮಿಥುನ ರಾಶಿಯವರು ಎದೆಗುಂದದೆ ನನಗಿಂಥ ಸಮಸ್ಯೆ ಇದೆ, ನಾನು ಇದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಕೊಡೋದು. ಯಾಕಂದರೆ ಎಲ್ಲವೂ A to Z ನಿಮ್ಗೆ ತಿಳಿಸಿದ್ದೀನಿ. ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗಿರ್ತೀರಾ, ಹೇಗೆ ಬರ್ತೀರಾ, ಏನು ಆಗ್ತದೆ, ಎಲ್ಲವನ್ನು ಮಗುವಿನ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನೂ ಬೇಕಾಗಿದ್ರೆ ಇನ್ನೂ ಖಂಡಿತವಾಗಿ ತಿಳಿಸ್ಕೊಡ್ತೀನಿ, ಏನು ತೊಂದರೆ ಇಲ್ಲ. ನಮ್ಮದಿರೋದೇ ವೃತ್ತಿ ಅದು. ನೀವು ಕೇಳ್ತೀರಾ, ನಾವು ಕೊಡ್ತಾ ಇರ್ತೀವಿ ಅಷ್ಟೇ. ಸೊ ಹಾಗಾಗಿ ಎಲ್ಲ ಮಿಥುನ ರಾಶಿಯವರಿಗೂ ಮತ್ತೊಮ್ಮೆ ಗುರುಪೂರ್ಣಿಮದ ಶುಭಾಶಯಗಳು. ಆ ಗುರುರಾಯರು ನಿಮಗೆ ಆಯುರ, ಆರೋಗ್ಯ, ಭಾಗ್ಯ, ನಿಮ್ಮ ಕನಸುಗಳು ನಿಮ್ಮ ನನಸಾಗುವಂಥ ರೀತಿಯಲ್ಲಿ ಶಕ್ತಿಯನ್ನು ತುಂಬಿ ನೀವು ಕೀರ್ತಿವಂತರಾಗಿ, ಭಾಗ್ಯವಂತರಾಗಿ, ಹಾಗೂ ಈ ಒಂದು ಇಡೀ ಭಾರತದಲ್ಲಿ ಎಲ್ಲೇ ಇದ್ರೂ ಜೀವಿಸುವಂತಹ ಶಕ್ತಿ ಆ ರಾಯರು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ನಿಮ್ಮ ಸಮಸ್ತ ಸದಸ್ಯರೆಲ್ಲರಿಗೂ, ನಿಮ್ಮ ಕುಟುಂಬ ಸದಸ್ಯರೆಲ್ಲರಿಗೂ ಆಯುರ, ಆರೋಗ್ಯ, ಭಾಗ್ಯ ಆ ದೇವರು, ಆ ತಾಯಿ ಕರುಣಿಸಲಿ ಭುವನೇಶ್ವರಿ ಅಂತ ಪ್ರಾರ್ಥಿಸುತ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಸ್ವಲ್ಪ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ನಿಮ್ಗೆ ಈ ವಿಷಯದ ಬಗ್ಗೆ ಯಾವುದೂ ಏನೂ ಸರಿ ಇಲ್ಲ ಗುರುಗಳೇ, ಫಸ್ಟು ವೀಡಿಯೋ ಮಾತ್ರ ಚೆನ್ನಾಗಿತ್ತು, 2ನೇ ವೀಡಿಯೋ ನನಗೆ ಅಪ್ಲಿಕೇಬಲ್ ಆಗಿಲ್ಲ, ಹಾಗೆ ಹೀಗೆ ಏನೇ ನಿಮ್ಮ ತಲೆಯಲ್ಲಿರ್ತಕ್ಕಂಥ ಅನುಮಾನಗಳಿರುತ್ತಲ್ಲ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಅದಕ್ಕೆ ಏನು ಬೇಕು ಉತ್ತರ ನಾನು ಮುಂದಿನ ದಿನಗಳಲ್ಲಿ ತಿಳಿಸುವಂತಾಗುತ್ತೆ ಅಂತ ಹೇಳ್ತಾ, ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.